ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಜನವರಿ 20ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಭಗವಂತ ನಿಮ್ಮನ್ನು ನೂರ್ಕಾಲ ಹೇಗೆ ಸಂತೋಷವಾಗಿ ಇರೋ ಹಾಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಅದರ ಜೊತೆಗೆ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಸೊ ನಿಮ್ಮ ಜೋಡಿ ಭಗವಂತ ನೂರ್ಕಾಲ ಹೀಗೆ ಜೊತೆಯಾಗಿ ಇರೋ ಹಾಗೆ ಮಾಡಲಿ, ಆ ಭಗವಂತ ನಿಮ್ಮೆಲ್ಲ ಮನದ ಇಚ್ಛೆಗಳನ್ನು ಪೂರೈಸಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಅದರ ಜೊತೆಗೆ ಸೋಮವಾರ ವಿಶೇಷವಾಗಿ ಈಶ್ವರನ ವಾರ. ಸೊ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ, ಆ ಬೋಲೆನಾಥ ನಿಮ್ಮೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಹೇಳ್ತಾ, ಸೊ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಸೊ ನಮ್ಮ ಪ್ರೀತಿಯ ಕುಂಭಮೇಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಅದೆಲ್ಲದಕ್ಕಿಂತ ಮುಂಚೆ ಒಂದು ಖುಷಿ ವಿಚಾರದ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನಗೆ ವೈಯಕ್ತಿಕವಾಗಿ ಭಾರತ ಯಾವ ಕ್ರೀಡೆಯಲ್ಲಿ ಗೆದ್ದರೂ ಕೂಡ ತುಂಬ ಖುಷಿನೇ. ಸೊ ಅದರಲ್ಲೂ ಕೂಡ ಹುಡುಗಿಯರು, ಸೊ ಹೆಣ್ಮಕ್ಳಿಗೆ ಒಂದು ಫ್ರೀಡಮ್ ಆಗಲಿ, ಆ ಒಂದು ಇದನ್ನು ಕೊಟ್ಟಿರಲ್ಲ ನಾವೆಲ್ಲ, ಆದರೂ ಕೂಡ ಅವರು ವರ್ಲ್ಡ್ ಕಪ್ ಅಂತ ಖೋ ಪಂದ್ಯಾವಳಿಯಲ್ಲಿ ಗೆದ್ದು ಇವತ್ತು ನಮ್ಮ ಭಾರತದ ಹೆಸರನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅವರ ಒಂದು ಆಟ ಅತ್ಯಂತ ಹೆಚ್ಚು ಶ್ಲಾಘನೀಯ. ಭಗವಂತ ಅವರಿಗೆ ಇನ್ನಷ್ಟು ಯಶಸ್ಸನ್ನು ಕೊಡಲಿ, ಇನ್ನಷ್ಟು ಸ್ಪರ್ಧೆಗಳಲ್ಲಿ ಗೆಲ್ಲೋ ಒಂದು ಅವಕಾಶ ಸಿಗಲಿ. ಅದರಲ್ಲೂ ಕೂಡ ವಿಶ್ವಕಪ್ ಗೆದ್ದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲ ಭಾರತೀಯರ 149 ಕೋಟಿ ಭಾರತೀಯರ ಪಾಲಿಗೆ ಅತ್ಯಂತ ಹೆಮ್ಮೆಯ ಸುಮಧುರ ಕ್ಷಣಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಒಳ್ಳೆಯದಾಗಲಿ ನಮ್ಮ ಎಲ್ಲ ಖೋ ತಂಡಕ್ಕೆ, ಖೋ ತಂಡದ ಕೋಚ್ಗೆ ಎಲ್ಲರೂ ಕೂಡ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್ ಉಮೇಶ್ ಸರ್, ಹೇಳಿ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತು ಸರ್, ಇವಾಗ ಜಸ್ಟ್ ಆಯ್ತು. ಹಾಗೆ ನಿಮ್ಮ ಹತ್ರ ನಿಮ್ದು ಇದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಓಕೆ. ಸೊ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಖೋಖೋ ಬಗ್ಗೆ ಹೇಳ್ತಾ ಇದ್ದೆ. ಹೌದು ಸರ್, ಹೌದು. ಸೊ ನೋಡಿ, ಈಗ ನಮಗೆ ಖೋಖೋದಲ್ಲೇ ವಿಶ್ವಕಪ್ ಬಂದ್ಬಿಟ್ಟಿದೆ, ಅದು ಕೂಡ ಅವಳಿ. ಹೌದು. ಸೊ ಅದು ಬಹಳ ಸಂತೋಷದ ವಿಷಯ. ನಿಜ. ಸೊ ಬಟ್ ಇದ್ರಲ್ಲಿ ಏನಂದ್ರೆ ನಮ್ ಕರ್ನಾಟಕದವ್ರು ಇಬ್ಬರು ಬಹಳ ಪ್ರಮುಖ ಪಾತ್ರ ವಹಿಸಿದಾರೆ ಅನ್ನೋದು ಕೂಡ ಬಹಳ ವಿಶೇಷ ನೋಡಿ. ಹೌದು ಸರ್ ಬಹುಶಃ ಕರ್ನಾಟಕ ಇಲ್ಲದೆ ಇರ್ತಕ್ಕಂಥ ಯಾವ ಆಟನೂ ಇಲ್ಲ ಅಂತ ಹೇಳ್ಬೋದು. ನೀವು ಕ್ರಿಕೆಟ್ ತಗೊಳ್ಳಿ, ಕಬಡ್ಡಿ ತಗೊಳ್ಳಿ, ಖೋ ತಗೊಳ್ಳಿ, ಯಾವುದೇ ಆಟ ತಗೊಳ್ಳಿ, ಅಲ್ಲಿ ಕನ್ನಡಿಗರ ಪಾತ್ರ ಇದ್ದೇ ಇರತ್ತೆ. ಅಲ್ಲ, ಒಟ್ಟ ಕರ್ನಾಟಕದ ಭೂಪಟದಲ್ಲಿ, ಅಂದ್ರೆ ಭಾರತದ ಭೂಪಟದಲ್ಲಿ ನಮ್ ಕರ್ನಾಟಕದ ಆಟಗಾರರು ಇದಾರಲ್ಲ, ಸೊ ಅವ್ರು ಯಾವ್ದೇ ಕ್ರೀಡೆ ಆದ್ರೂ ಕೂಡ ಅದರಲ್ಲಿ ಅವರು ಒಂದು ಚರಿತ್ರಾರ್ಹವಾದಂತ ಒಂದು ಹೆಸರನ್ನ ಬರೆದಿರ್ತಾರೆ ಅನ್ನೋದು ಬಹಳ ವಿಶೇಷ. ನಿಜ ಸರ್, ಹೌದು. ಅದಂತ ನಮ್ಮ ಅನಿಲ್ ಕುಂಬ್ಳೆ ಆಗ್ಲಿ, ರಾಹುಲ್ ದ್ರಾವಿಡ್ ಆಗ್ಲಿ, ಸೊ ಹೀಗೆ ನಮ್ಮ ಈಗ ನೋಡಿ ಕರ್ನಾಟಕದವರು ಮೊದಲನೇ ಖೋಖೋ ವಿಶ್ವ ಚಾಂಪಿಯನ್ ಆಗಿದ್ದು. ಹೌದು. ಸೊ ಅದ್ರಲ್ಲಿ ಇವ್ರಿಬ್ಬರ ಹೆಸರು ಯಾವಾಗ್ಲೂ ಚೆನ್ನಾಗಿ ಚರಿತ್ರಾರ್ಹವಾಗಿರುತ್ತೆ. ನಿಜ. ಸೊ ಖುಷಿ ಆಯ್ತು ಸರ್. ಮತ್ತೆ ಸರ್ ಸಮಾಚಾರ? ಮತ್ತೆ ಇವತ್ತು ಬೇರೆ ಮಹಾಕುಂಭ ಮೇಳದಲ್ಲಿ ವಿಶೇಷವಾಗಿದೆ ಅಂತ ಸ್ಪೆಷಲ್ ಗಿಫ್ಟ್ ಕೊಡ್ತಾರಷ್ಟೇ ನಾವು ಇವತ್ತು ಭಾಗಿಯಾದವರಿಗೆ. ಹೌದು. ಸೊ ಕುಂಭಮೇಳ ಅಂದರೆ ಆ 44 ದಿವಸಗಳ ಕಾಲ ಭಾಗವಹಿಸ್ತಕ್ಕಂಥದ್ದೇ ಒಂದು ವಿಶೇಷತೆ. ಅದರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಸೊ ಅಲ್ಲಿ ಬರ್ತಕ್ಕಂಥ ಒಬ್ಬರಿಗೆ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಮಾಡೋದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ವಾ? ಸೊ ಈಗಾಗಲೇ 10 ಕೋಟಿಗಿಂತ ಹೆಚ್ಚು ಜನ ಆಲ್ರೆಡಿ ಏನದು ನಾವು ರಾಜಸ್ನಾನ ಅಥವಾ ಪವಿತ್ರ ಸ್ನಾನ ಅಂತ ಹೇಳ್ತೀವಿ, ಅದನ್ನು ಮಾಡಿ ಮುಗಿಸಿದ್ದಾರೆ. ಅದು ಏನೋ ಅನ್ನಪೂರ್ಣೇಶ್ವರಿ ಅಲ್ಲಿ ಅದೇ ಏನೋ ಶಿವ ಬ್ರಹ್ಮನ ಕಪಾಲನ ತಗೊಂಡಾಗ ಸಮಾಧಾನ ಆಗ್ತಾ ಇರ್ಲಿಲ್ವಂತೆ ಅವ್ರಿಗೆ. ಸೊ ಅವಾಗ ವಿಷ್ಣು ಏನೋ ಹೇಳಿದ್ರಂತೆ, ಈ ಕಪಾಲದ ಇದನ್ನ ವಿಮೋಚನೆ ಆಗ್ಬೇಕಂದ್ರೆ ಅನ್ನಪೂರ್ಣೇಶ್ವರಿದು ಇದನ್ ಮಾಡಿ ವಾರಣಾಸಿಯಲ್ಲಿ ಅಂತ ಹೇಳಿ. ಸೊ ಅಲ್ಲಿಂದ ಇದು ತ್ರಿವೇಣಿ ಸಂಗಮ ಅದೆಲ್ಲ ಇದೆ ಅಲ್ಲ, ಸೊ ಅವೆಲ್ಲ ಬಹಳ ಪವಿತ್ರವಾಗಿರೋಂತ ಸ್ಥಳಗಳು. ಸೊ ಹಾಗಾಗಿ ಅವರು ಅದನ್ನೆಲ್ಲ ಮಾಡಿದ್ದಕ್ಕೆ ನಮ್ಗೆ ಇದು ತ್ರಿವೇಣಿ ಸಂಗಮ ನೋಡಿ ಎಷ್ಟು ಪವಿತ್ರವಾಗಿದೆ. ನಿಜ ಸರ್, ಹೌದು. ಸೊ ಹಾಗಾಗಿ ಅನ್ನಪೂರ್ಣೇಶ್ವರಿ ಪ್ರಸಾದನ ಕೊಡೋದಿದೆ ಅಲ್ಲ, ಅದು ಬಹಳ ಸಾಹಸ. ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇದ್ರೆ ಮಾತ್ರ ನಾವು ಆತರ ಎಲ್ಲದನ್ನು ಸಾಧನೆ ಮಾಡಕ್ ಸಾಧ್ಯ. ಹೌದು, ಕರೆಕ್ಟ್ ಸರ್. ಅದೇ ಎಷ್ಟು ಜನ ಬಗ್ಗೆ ಆದ್ರೂ ಸರ್ ಅಲ್ಲಿ ಅರೌಂಡ್ ಒಂದು ಏನು ತುಂಬಾ ಕೇಳ್ಪಟ್ಟೆ ಸರ್. ಈಗ ಆಲ್ರೆಡಿ 10 ಕೋಟಿ ಕ್ರಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನ ಹೆಚ್ಚು ಕಡಿಮೆ 37 ದಿವಸ ಇದೆ.
ಹಾ 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 ಸೊ ಎಲ್ಲರೂ ನಿರೀಕ್ಷೆ ಇದೆ 45-46 ಕೋಟಿ ಬರ್ತಾರೆ ಅಂತ. ಬಟ್ ಅಲ್ಲಿ ಸ್ಥಳೀಯ ಅಂಕಿ ಅಂಶದ ಪ್ರಕಾರ 55-60 ಕೋಟಿ ಹತ್ತತ್ರ ಹೋಗುತ್ತೆ ಅಂತ ಹೇಳಲಾಗತ್ತೆ ಸರ್. ಓಕೆ, ಅಲ್ಲ ಅಂದ್ರೆ ಅವರು ದಿನದ ಎಣಿಕೆಯನ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಬಟ್ ಆಮೇಲೆ ವಿಶ್ವಾದ್ಯಂತ ಎಲ್ಲಾ ಕಡೆಯಿಂದ ಹೋಗ್ ಬಂದಾರ ಅಂದ್ಮೇಲ್ಗಡೆ ಅದು ಜಾಸ್ತಿನೇ ಆಗುತ್ತೆ ಅದು. ನಿಜ ನಿಜ. ಸೊ ಹಾಗಾಗಿ ಅದು ಆಮೇಲೆ ಎಲ್ಲರಿಗೂ ಅನ್ನದಾಸೋಹ ಮಾಡೋದಿದೆಲ್ಲ ಸರ್, ಅದು ಸಾಹಸ ಕೆಲಸ ಬಿಡಿ ಸರ್. ಹೌದು ಹೌದು ಸರ್. ಬಟ್ ಅದು ಏನೋ ನಮ್ ಇಸ್ಕಾನ್ ಆಮೇಲೆ ಇವರು ಮಾನ್ಯ ಮಂತ್ರಿಗಳಾದಂತ ಯೋಗಿ ಆದಿತ್ಯನಾಥ್ ಅವರೆಲ್ಲ ಒಂದು ಆಕ್ಚುಲಿ ಏನಾದ್ರು ಸ್ಮರಣ ಆಗ್ತಾರ, ಅವರೆಲ್ಲ ಪ್ರಾತಃ ಸ್ಮರಣೀಯರು ಅಂತ ಹೇಳ್ತೀವಲ್ಲ. ಹೌದೌದು. ಆ ರೀತಿ ಆಮೇಲೆ 144 ವರ್ಷದ ಕುಂಭಮೇಳ ಅಲ್ಲ ಇದು, ಮಹಾ ಕುಂಭಮೇಳ. ಬರೇ ಕುಂಭಮೇಳ ಆದ್ರೆ ಓಕೆ ಅನ್ಬೋದು, ಬಟ್ ಮಹಾ ಕುಂಭಮೇಳನ ಚರಿತ್ರಾರ್ಹವಾಗಿ ಮಾಡ್ಬೇಕಂದ್ರೆ ಯಾವಾಗ್ಲೂ ವಿಶೇಷವಾಗಿ ಇರ್ಬೇಕಲ್ಲ ಸರ್ ಅದು. ಸೊ ಹಾಗಾಗಿ ನಮಗೇನೋ 2024ರಲ್ಲಿ ವರ್ಲ್ಡ್ ಕಪ್ ಬಂತು, 2020 ವರ್ಲ್ಡ್ ಕಪ್. ಹೌದು. ಸೊ 2025ರಲ್ಲಿ ನೆನಪಿಟ್ಕೊಳ್ಳೋದು ಏನು ಅಂತ ಕೇಳಿದ್ರೆ ನೀವೀಗ ಮಹಾ ಕುಂಭಮೇಳ ಅಂತ ಹೇಳಿ ನಾವು ಹೇಳ್ಬೋದು. 100% ಅದ್ರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಸೊ ಹಾಗಾಗಿ ಅದೇನು ಸೂರ್ಯಕುಮಾರ್ ಕ್ಯಾಚ್ ಹಿಡಿದ್ನಲ್ಲ, ಅದು 24ನೇ ವರ್ಷದ ಮರಿಲಿಲ್ದಂಗ್ ಮಾಡ್ಬಿಟ್ಟಿದೆ. ಹೌದು ಹೌದು 100% ಸರ್. ಅದು 25ನೇ ವರ್ಷಕ್ಕೂ ಕೂಡ ಈಗ ಚಾಂಪಿಯನ್ಶಿಪ್ ಅಂತ ಒಂದ್ ಕ್ಯಾಚ್ ಹಿಡಿರಪ್ಪ ಅಂತಂದ್ರೆ ನಾವ್ ಎಲ್ರಿಗೂ ಪ್ರಾರ್ಥನೆ ಮಾಡೋಕಾಗೈತಿ ಈಗ. ನಿಜ ನಿಜ ಸರ್. ನೀವು ಶುರು ಆಗ್ತಾ ಇದೆ, ನೆಕ್ಸ್ಟ್ ಮಂತ್ ಇಂದನೇ ಶುರು ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಇಂದನೇ ಶುರು ಆಗ್ತಿದೆಯಲ್ಲ ಸರ್ ICC. ಅದೇ ಅದೇ ಸರ್, ನೆಕ್ಸ್ಟ್ ಮಂತ್ ಇಂದ ಶುರು ಆಗತ್ತಲ್ಲ ಚಾಂಪಿಯನ್ಸ್ ಟ್ರೋಫಿ. ಅದ್ರಲ್ಲಿ ಸೂರ್ಯಕುಮಾರ್ ಅಂತಾರ ಒಂದ್ ಕ್ಯಾಚ್ ದಯಮಾಡಿ ಹಿಡೀರಪ್ಪ ಅಂತಂದೇಳಿ ಕೇಳ್ಕೋಬೇಕಾಗಿದೆ ಈಗ ಎಲ್ರಿಗೆ. ಖಂಡಿತ ಸರ್, ನಾವೆಲ್ಲರೂ ಸರ್ ವಿಶ್ ಮಾಡೋಣ ಈ ಸರಿ ಕೂಡ ಭಾರತ ಗೆಲ್ಲಿ ಅಂತೇಳಿ. ಹೌದೌದು ಸರ್, ನಮ್ಗೇನ್ ಸರ್, ನಮ್ ಭಾರತ ಎಲ್ಲಾ ಕ್ರೀಡಾಗಳಲ್ಲಿ ಮುಂದಿದ್ರೆ ನಾವೇ ಈಗ ಏನು ಚೀನಾ ಅಂತ ಹೇಳ್ತೇವೆ, ಚೀನಾಕ್ಕಿಂತ ಮುನ್ನುಗ್ಗಿ ಮೊದಲನೇ ಸ್ಥಾನದಲ್ಲಿ ಎಲ್ಲದ್ರಲ್ಲೇ ಇದ್ದಾಗ ನಮ್ಗೆ ಖುಷಿ ಇರುತ್ತೆ. ನಿಜ ಸರ್ ನಿಜ. ಸೊ ಭಾರತನ ಎಲ್ರು ಕೂಡ ಹೆಮ್ಮೆಯಿಂದ, ನಾವು 145 ಕೋಟಿ ಜನ ಕೂಡ ಹೆಮ್ಮೆಯಿಂದ ನಮ್ ಭಾರತ ಅಂತ ಹೇಳ್ಕೊಳೋದು ಎಲ್ಲಾದ್ರಲ್ಲೂ ನಾವು ಮುಂದಿದ್ದಾಗ ಅದು ಒಂದು ಹೆಮ್ಮೆ ವಿಷಯ. ಹೌದು ಹೌದು. ಅದ್ರಲ್ಲೂ ಕ್ರೀಡೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅದು ಒಂದು ಸ್ಫೂರ್ತಿಯನ್ನು ತರುತ್ತಲ್ಲ. ನಿಜ ಸರ್ ನಿಜ. ಆಮೇಲೆ ಮನೋಚೈತನ್ಯನ ತಂದ್ಕೊಡುತ್ತೆ. ಹಂಗಾಗಿ ಎಲ್ಲಾ ಜನಗಳಲ್ಲೂ ಈ ಕ್ರೀಡೆಯಲ್ಲಿ ನಾವು ಯಾವಾಗ ಫಸ್ಟ್ ಬರ್ತೀವೋ ಅವಾಗ ಸ್ಪೋರ್ಟ್ಸ್ ಮೆನ್ಶಿಪ್ ಅನ್ನೋದು ಎಲ್ಲರಲ್ಲೂ ಬರುತ್ತೆ ಅದು. ಖಂಡಿತ ಸರ್ ಖಂಡಿತ. ಸೊ ಹಾಗಾಗಿ ಸರ್ ನಿಮ್ಮ ದಿನದ ಮೊದಲನೇ ಕಾರ್ಯ ಅನ್ಸುತ್ತೆ ನಮ್ದು. ಹೌದು ಸರ್. ಸೊ ನಿಮ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಲಿ ಅಂತಂದೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಹಾರೈಕೆಗಳೆಲ್ಲ ಹೀಗೆ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಡೇ ಸರ್. ನಮಸ್ತೆ. ಬಾಯ್ ಸರ್. ಬಾಯ್. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದೆ. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಪ್ರಾರಂಭದಲ್ಲಿ ಹೇಳಿಬಿಡ್ತೀನಿ. ಸಮಯ ಕಡಿಮೆ ಇರೋದ್ರಿಂದ ಇದನ್ನು ಇದೇ ತಿಂಗಳಲ್ಲಿ ನಡೀತಾ ಇದೆ. ಜನವರಿ 25 ಮತ್ತು 26ರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಗದಂ ಆನಂದ ಕಲ್ಯಾಣ ಮಂಟಪ ಧಾರವಾಡ. ಸೊ ಇನ್ನೊಂದು 4-5 ದಿವಸ ಇದೆ. ಏನು ವಿಶೇಷ ಇಲ್ಲಿ ಅಂದರೆ, ಸೊ ತುಂಬ ಜನ ಪೇರೆಂಟ್ಸ್ಗೆ, ತುಂಬ ಜನ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಏನು ಅಂದರೆ, ಸೊ SLC ಆಯಿತು, ಮುಂದೆ ಏನು ಓದಬೇಕು, PUC ಆಯಿತು, ಮುಂದೆ ಏನು ಓದಬೇಕು, ಡಿಗ್ರಿ ಆಯಿತು, ಏನು ಮಾಡಬೇಕು, IAS ಮಾಡಬೇಕಾ, KAS ಮಾಡಬೇಕಾ, IPS, ಯಾವುದೂ ಒಂದು ಕ್ಲಿಯಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ಹೆಚ್ಚು ಕಡಿಮೆ ಒಂದು 50ರಿಂದ 60 ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಸಂಪೂರ್ಣ ಉಚಿತವಾಗಿ ಇರುತ್ತೆ. ಇದು ಜನವರಿ 25 ಮತ್ತು 26. ಸ್ಥಳ ಮಗದಂ ಆನಂದ ಕಲ್ಯಾಣ ಮಂಟಪ ಧಾರವಾಡ. ಇನ್ನೊಂದೊಮ್ಮೆ ನಂಬರ್ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ 6362988875. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 6362988875. ಸೊ ಯಾರ್ಯಾರನ್ನೋ ಕೇಳಿಕೊಂಡು ಏನೇನೋ ಒಂದು ರಾಂಗ್ ಡಿಸಿಷನ್ ತೊಗೊಳೋ ಬದಲು ದಯವಿಟ್ಟು ಹೋಗಿ, ಅಲ್ಲಿ ಸಾಕಷ್ಟು ಜನ ನುರಿತ ಶಿಕ್ಷಕರು ಬಂದಿರ್ತಾರೆ, ನುರಿತ ಒಂದು ಅಡ್ವೈಸರ್ ಬಂದಿರ್ತಾರೆ. ಸೊ ಅವರೆಲ್ಲರೂ ಕೂಡ ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ. ಹೆಚ್ಚು ಕಡಿಮೆ 50-60 ಇನ್ಸ್ಟಿಟ್ಯೂಟ್ಗಳಿಂದ ಅಲ್ಲಿ ಬಂದಿರ್ತಾರೆ. ಸೊ ಅಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡ್ತಾರೆ. ಅದು ಕೂಡ ಉಚಿತವಾಗಿ ನೀಡ್ತಾರೆ. ಸೊ ದಯವಿಟ್ಟು ಇಂಥ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಬೇಡಿ. ಅದಕ್ಕೋಸ್ಕರ ಇದನ್ನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಾ ಇದ್ದೀನಿ. ಇದೇ ಜನವರಿ ಅಂದರೆ ಇದೇ ತಿಂಗಳು 25 ಮತ್ತು 26. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಮಂಜುಳಾ ಮೇಡಮ್ ಅಲ್ವಾ? ಹಾಂ ಮೇಡಮ್ ಹೇಳಿ. ಯಾಕಂದರೆ ಶುಭಾಶಯ ಹೇಳಬೇಕಾ ಮೇಡಮ್? ಓಕೆ. ಸೊ ಇವತ್ತು ವಿಶೇಷವಾಗಿ ನ್ಯಾಷನಲ್ ಚೀಸ್ ಲವರ್ಸ್ ಡೇ ಇದೆ. ಸೊ ತುಂಬ ಜನ ಚೀಸನ್ನು ತುಂಬ ಇಷ್ಟಪಟ್ಟು ತಿಂತಾರೆ.
ಸೊ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಸೊ ಅದರ ಬಗ್ಗೆ ಏನಾದರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ? ಚೀಸ್ ಅಂದ್ರೆ ಈಗ ಬರ್ಗರ್, ಪಿಜ್ಜಾ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕೆಲವೊಂದು ಮತ್ತೆ ನಾರ್ತ್ ಇಂಡಿಯನ್ ಡಿಶಸ್ ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಆದ್ರೆ ಅದು ಚಾಟ್ಸ್ ಗಳಿಗೆ ಒಳ್ಳೇದು. ಆದ್ರೆ ಜಾಸ್ತಿ ತಿಂದ್ರೆ ಈಗ ಡಯಟ್ ಮಾಡೋರು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರೋರು ಜಾಸ್ತಿ ತಿಂದ್ರೆ ಒಳ್ಳೇದಲ್ಲ ಸರ್ ಇದು. ಖಂಡಿತ ಕರೆಕ್ಟ್ ಅದು. ಸೊ ಯಾವುದು ಕೂಡ ಅತಿ ಆದರೆ ಒಳ್ಳೇದಲ್ಲ ಅನ್ನೋದಕ್ಕೆ ಅದು ಒಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಎಸ್. ಸೊ ಯಾರಿಗೂ ಶುಭಾಶಯ ಹೇಳೋದು ಇಲ್ಲ ಅಂದರೆ ಸೊ ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ. ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು ಅಂಥೇಳಿ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಹತ್ತಿ, ಭತ್ತ, ರಾಗಿ, ಗೋಧಿ. ಗೋಧಿನಾ? ಓಕೆ. ಸೊ ಕುಂಭಮೇಳದ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅದೇ ಸರ್, ಕುಂಭಮೇಳ ಅಂದ್ರೆ ಈ ಸಲ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ ಅಂತ ಹೇಳಿದ್ರಲ್ಲ ಸರ್ ನೀವು. ನಾನು ನೋಡಿಲ್ಲ ಪ್ರೋಗ್ರಾಮ್ ಅದನ್ನ, ಟಿವಿನಲ್ಲಿ ನ್ಯೂಸ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿರ್ಬೋದು. ಇವತ್ತಾದ್ರೆ ನೋಡ್ತೀನಿ. ಖಂಡಿತ ನೋಡಿ. ನೀವ್ ಹೇಳಿದ ಮಾಹಿತಿನ ನನಗೆ ಗೊತ್ತಿರೋದು. ಆದ್ರೆ 12 ವರ್ಷಕ್ಕೊಂದ್ಸಲ ನಡೆಯುತ್ತೆ ಅಂತ ಗೊತ್ತಿತ್ತು. ಈಗ 144 ವರ್ಷಕ್ಕೆ ಮಹಾಕುಂಭಮೇಳ ಅಂತ ಹೇಳ್ತಿದ್ದೀರಿ. ಅದು ಒಂದು ಒಳ್ಳೆ ದೈವಿಕ ಆಚರಣೆ ಅಂತ ಹೇಳ್ಬೋದು. ನಿಜ. ಅವೆಲ್ಲ ಪುಣ್ಯಕ್ಷೇತ್ರಗಳೆಲ್ಲ ದೇವಪ್ರಯಾಗ, ಋಷಿಕೇಶ, ಹರಿದ್ವಾರ ಅವನ್ನೆಲ್ಲ ನಾವು ನೋಡ್ಬೇಕು ಅಂತ ಆಸೆ ಇದೆ. ಇನ್ನು ನೋಡಕ್ ಆಗಿಲ್ಲ. ಮುಂದೆ ಅವಕಾಶ ಸಿಕ್ಕರೆ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತ. ಸೊ ನಿಮ್ಗೆ ಅದೃಷ್ಟ ಭಾಗ್ಯ ಸಿಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಸೊ ಕ್ರೀಡೆ ಬಗ್ಗೆ ಇವತ್ತು ಬೆಳಗ್ಗೆ ಒಂದು ಶುಭ ಸುದ್ದಿ ನಮಗೆ. ಸೊ ಭಾರತ ವಿಶ್ವಕಪ್ ಖೋಖೋ ಗೆದ್ದಿದೆ. ಖುಷಿ ಆಯ್ತು ಸರ್. ಹೌದು, ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಖೋಖೋನಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತು. ಎಸ್. ಸೊ ನೀವೊಬ್ಬ ಮಹಿಳೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಅದು ಸರ್, ನಮ್ಮ ಸ್ಪೋರ್ಟ್ಸ್ ನಲ್ಲಿ ನಮ್ಮ ಇಂಡಿಯಾದಲ್ಲಿ ಎನ್ಕರೇಜ್ಮೆಂಟ್ ಕಡಿಮೆ. ಅಂಥದ್ರಲ್ಲೂ ಕೂಡ ಅವರು ಮಾಡಿರೋದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಖಂಡಿತ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ, ನಿಮಗೆ ಶುಭ ದಿನ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಒಂದು ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಕ್ವಶನ್ ಕೇಳಿದ್ರಲ್ಲ, ಅದ್ರಲ್ಲಿ ಒಂದು ಮಿಸ್ಟೇಕ್ ಇತ್ತು. ಏನಂದ್ರೆ ವಿಜಯನಗರದ ಆಳಿರ್ತಕ್ಕಂಥ ರಾಜವಂಶ ಯಾವುದು ಅಂತ ಕೇಳಿದ್ವಿ. ಅದು 4 ಆಪ್ಷನ್ ಕೊಟ್ಟಿದ್ವಿ. ಸಾಳ್ವ, ಸಂಗಮ, ಅರವೀಡು ಮತ್ತು ಹೊಯ್ಸಳ ಅಂತ ಹೇಳಿದ್ರು. ಆಕ್ಚುಲಿ ವಿಜಯನಗರವನ್ನು ಸಾಳ್ವ, ತುಳು, ಸಂಗಮ, ಅರವೀಡು ಅಂತಕ್ಕಂಥ 4 ರಾಜವಂಶಗಳು ಆಳಿದಾವೆ. ಹೊಯ್ಸಳರು ಅಂತ ಅವ್ರು ಆನ್ಸರ್ ಮಾಡಿದ್ರು. ಅದೇ ಸರಿ ಅಂತ ಹೇಳಿದ್ರೆ, ಆದ್ರೆ ಹೊಯ್ಸಳರು ವಿಜಯನಗರವನ್ನು ಆಳೇ ಇಲ್ಲ ಸರ್. ಹೌದಾ? ಓಕೆ, ಫೈನ್. ಮೇ ಬಿ ನಮ್ಮ ಕಡೆಯಿಂದ ಏನೋ ಅದು ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆ ಅಂತ ಅನ್ಸುತ್ತೆ. ಎನಿಹೋ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಒಂದು ತಪ್ಪನ್ನು ಸರಿ ಮಾಡಿದ್ದಕ್ಕೆ. ಖಂಡಿತ ಖಂಡಿತ. ಎಸ್, ಥ್ಯಾಂಕ್ ಯು ಸೊ ನಮ್ಮ ಒಂದು ಮಿಸ್ಟೇಕ್ ಆಗಿತ್ತು ಅದು. ಸೊ ಅದನ್ನು ಸರಿ ಮಾಡಿದಿರಿ, ಧನ್ಯವಾದಗಳು. ಸೊ ಹೀಗೆ ಆ್ಯಕ್ಚುಲಿ ನಮ್ಮ ತಪ್ಪುಗಳಿಂದ ಇನ್ನೊಬ್ರು ಯಾರಾದರೂ ಸರಿ ಮಾಡಿ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ರಾಂಗ್ ಮೆಸೇಜ್ ಹೋಗೋದ್ರ ಬದಲು ನಮ್ಮ ತಪ್ಪನ್ನು ನಾವು ಸರಿ ಮಾಡ್ಕೊಳ್ಳೋದು ತುಂಬ ಒಳ್ಳೇದಲ್ವಾ? ಯಾಕಂದ್ರೆ ಅದನ್ನ ಥ್ರೂಔಟ್ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲರೂ, ಈಗ ಕೆಲವರು ಎಕ್ಸಾಮ್ ಬರೆಯೋರು ಇರ್ತಾರೆ, ಹೌದು, ಅವರನ್ನು ರೆಫರ್ ಮಾಡ್ಬೋದು. ನಿಜ, ಅದು ರಾಂಗ್ ಇನ್ಫಾರ್ಮೇಶನ್ ಹೋಗ್ಬಾರ್ದಲ್ಲ ಅನ್ನೋ ದೃಷ್ಟಿಲಿ ಹೇಳಿದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತುಂಬ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸಿದ್ರಿ ಆ್ಯಂಡ್ ನಮ್ಮ ಒಂದು ತಪ್ಪನ್ನು ಸರಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮಾ. ಇವತ್ತು ಏನಾದ್ರು ವಿಶೇಷವಾಗಿ ಹಾಡು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಸೋಮವಾರ ಅಲ್ಲ ಸರ್, ಒಂದು ಈಶ್ವರನ ಭಕ್ತಿಗೀತೆ ಹೇಳ್ತೀನಿ. ಇವನಲ್ಲಿದ್ದರೆ ಭಯವಿಲ್ಲ, ಇವನಲ್ಲಿದ್ದರೆ ಬದುಕಿಲ್ಲ, ಇವನಲ್ಲದೆ ಅರನಲ್ಲದೆ ಯಾರು ನಮಗಿಲ್ಲ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಂದು ಒಳ್ಳೆ ಸುಂದರವಾದ ಗೀತೆಯನ್ನು ಹಾಡಿದ್ರಿ. ಸೊ ಹೀಗೆ ಕರೆ ಮಾಡ್ತಾಯಿರಿ, ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಅದರ ಜೊತೆಗೆ ಒಂದು ಸುಪ್ರೀಂ ಕೋರ್ಟ್ನ ವಿಶೇಷವಾಗಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಬಂದಿದೆ. ಸೊ ನನಗಂತೂ ವೈಯಕ್ತಿಕವಾಗಿ ಇದನ್ನು ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಕೇವಲ ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಭಾರತದಲ್ಲಿ ಈಗ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆಗೆ ಮುಕ್ತಿ ಹಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ, ಈಗ ದೊಡ್ಡ ಒಂದು ಇಶ್ಯೂ ನಡೀತಾ ಇದೆ. ಏನು ಅಂದರೆ ವಕ್ಫ್ ಬೋರ್ಡಿಂದ ಆಸ್ತಿಯನ್ನು ತೊಗೊಂಡ್ಬಿಟ್ರು ಹಾಗೆ ಹೀಗೆ ಅಂದ್ಕೊಂಡು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ನ 2 ನ್ಯಾಯಾಧೀಶರು, ಅವರ ಹೆಸರು ಕೂಡ ಹೇಳ್ಬಿಡ್ತೀನಿ, ತುಂಬ ಒಂದು ಒಳ್ಳೆಯ ಡಿಸಿಷನನ್ನು ಕೊಟ್ಟಿದ್ದಾರೆ. ಅವರ ಹೆಸರು ಜಸ್ಟಿಸ್ BV ನಾಗರತ್ನ, ಅದೇ ರೀತಿ ಜಸ್ಟಿಸ್ N
ಕೋಟೇಶ್ವರ್ ಸಿಂಗ್ ಅಂಥೇಳಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಒಂದೇ ಒಂದು ಲೈನ್ನ ತೀರ್ಪನ್ನು ಕೊಟ್ಟಿದ್ದಾರೆ ಅಂದರೆ ಸೊ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇನ್ನು ಯಾರಾದರೂ ಈ ರೀತಿಯ ಸಮಸ್ಯೆಗಳಿಂದ ಈಗ ಆಲ್ರೆಡಿ ಆಸ್ತಿಯನ್ನು ಮಾರೋದರಲ್ಲಿ ಏನಾದರೂ ಸಿಗಾಕ್ಕೊಂಡು ಒದ್ದಾಡ್ತಾ ಇದ್ದರೆ ನಿಮ್ಮೆಲ್ಲರೂ ಕೂಡ ಇದರಿಂದ ಮುಕ್ತಿ ಸಿಗತ್ತೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಏನು ಅಂದರೆ ವಿಚಾರ, ಸೇಲ್ ಡೀಡ್ ರಿಜಿಸ್ಟರ್ ಆಗದೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೇಲ್ ಡೀಡ್ ರಿಜಿಸ್ಟರ್ ಆಗದೆ ಯಾವುದೇ ಆಸ್ತಿ ಇನ್ನೊಬ್ಬರಿಗೆ ವರ್ಗಾವಣೆ ಆಗುವುದಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಅದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೇಲ್ ಡೀಡ್ ಅಂತಕ್ಕಂಥ ಸಂಪೂರ್ಣವಾಗಿ ರಿಜಿಸ್ಟರ್ ಆಗಿರಲೇಬೇಕು. ಹಾಗೊಂದು ವೇಳೆ ಆಗಿಲ್ಲ ಅಂದರೆ ಯಾವ ಆಸ್ತಿನೂ ಕೂಡ ನಿಮ್ಮ ಕೈಯಿಂದ ತಪ್ಪಿ ಹೋಗೋದಿಲ್ಲ. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಟೆನ್ಷನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪು ನಿಜಕ್ಕೂ ಭಾರತದ ಪಾಲಿಗೆ, ಅದರಲ್ಲೂ ಕೂಡ ಭಾರತದ ರೈತರ ಪಾಲಿಗೆ ಅತ್ಯಂತ ಸಮಾಧಾನಕರ ಅಂಶ ಅಂತ ಹೇಳ್ಬೋದು. ಅದೇ ರೀತಿ ಯಾರೆಲ್ಲ ನಿಮ್ಮ ಒಂದು ಸಂಬಂಧಿಕರಾಗಿರ್ಬೋದು, ನಿಮ್ಮ ಬೇರೆ ಬೇರೆ ಪರಿಚಯಸ್ಥರು ನಿಮ್ಮ ಆಸ್ತಿಯನ್ನು ಇಟ್ಕೊಂಡು ನಿಮಗೆ ಒದ್ದಾಡಿಸ್ತಾ ಇದ್ದಾರೆ, ನಿಮಗೆ ಅವ್ರದ್ದು ಅಂತೇಳಿ ಕಬ್ಜಾ ಮಾಡ್ಕೊಂಡಿದ್ದಾರೆ, ಅವೆಲ್ಲವಕ್ಕೂ ಕೂಡ ಪೊಲೀಸ್ ಸ್ಟಾಪ್ ಬಿಡುತ್ತೆ. ಏಕೆಂದರೆ ಸೇಲ್ ಡೀಡ್ ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ಸೊ ಅದು ಅವ್ರಿಗೆ ಹೋಗೋದೇ ಇಲ್ಲ. ತಲೆ ಕೆಡಿಸ್ಕೊಬಿಡಿ. ಇದು ಎಲ್ಲದಕ್ಕೂ ಕೂಡ ಪೊಲೀಸ್ ಸ್ಟಾಪ್ ಇಟ್ಟಿದೆ ಅಂಥೇಳಿ ಅತ್ಯಂತ ಹೆಮ್ಮೆಯ ವಿಚಾರ ಅಂಥೇಳಿ ನಿನ್ನ ಎಲ್ಲ ಕಡೆ ಇದರ ಬಗ್ಗೆ ಒಂದು ವಿಚಾರ ಬಂತು. ಸೊ ನನಗಂತೂ ತುಂಬ ಖುಷಿ ಆಯಿತು. ಹಾಗಾಗಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶುಭ ವಿಚಾರವನ್ನು ಹೇಳಬೇಕು ಅಂಥೇಳಿ ನಾನು ಕೂಡ ಹೇಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನ ನೋಡೋಕ್ಕೆ ಹೋಗೋದಾದರೆ, ಸೊ ಉದ್ಯೋಗ ವಾರ್ತೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ KSRTCಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಬಸ್ಗಳಿಗೆ ಚಾಲಕರು ಬೇಕಾಗಿದ್ದಾರೆ. ಸೊ ನೀವು ಚಾಲಕರಾಗಿರ್ತಕ್ಕಂಥವ್ರು ಆಧಾರ್ ಕಾರ್ಡ್ ಹೊಂದಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು, ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಆಗಿ 2 ವರ್ಷ ಆಗಿರಬೇಕಂತೆ, ಮೆಡಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರ ಇರಬೇಕು, ಯಾವುದೇ ರೀತಿ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅಂತ, 2 ಫೋಟೋ ಬೇಕು, 7ನೇ ತರಗತಿ ಪಾಸ್ ಆಗಿದ್ದರೂ ಕೂಡ ಸಾಕಂತೆ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತಂತೆ. ಸೊ SC ST ಪರಿಶಿಷ್ಟ ಪಂಗಡ ಅವ್ರಿಗೂ ಕೂಡ ಸಾಕಷ್ಟು ಮೀಸಲಾತಿಯನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಕೆಲಸ ಎಲ್ಲೆಲ್ಲಿದೆ ಅಂತ ಹೇಳೋದಾದರೆ, ದಾವಣಗೆರೆ ಡಿಪೋ 1, ದಾವಣಗೆರೆ ಡಿಪೋ 2, ಹರಿಹರ ವಿಭಾಗಗಳಿಗೆ ಚಾಲಕರು ಬೇಕಾಗಿದ್ದಾರಂತೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಸೊ ಯಾರೆಲ್ಲ ಡ್ರೈವರ್ಸ್ಗಳಿದ್ದೀರಿ, ಒಂದು KSRTC ಬಸ್ ಡ್ರೈವಿಂಗ್ ಮಾಡಬೇಕು ಅಂತ ಆಸಕ್ತಿ ಹೊಂದಿದ್ದೀರಿ, ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 0821358801. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 0821 35888801. ಸೊ ಉದ್ಯೋಗದ ಚಾಲಕ ಹುದ್ದೆಯ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂಥವ್ರು ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಸೊ ಮಂಗಳೂರಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ನಡೀತಾ ಇದೆ. ಸೊ ತುಂಬ ಜನರಿಗೆ ಈ ಗಾಳಿಪಟ ಆರಿಸ್ತಕ್ಕಂಥದ್ದು ಅಂದರೆ ಅದೊಂಥರ ಹಬ್ಬದ ವಾತಾವರಣ. ನಾವು ಕೂಡ ಚಿಕ್ಕವರಿದ್ದಾಗೆಲ್ಲ ತುಂಬ ಖುಷಿಯಿಂದ ಗಾಳಿಪಟವನ್ನು ಆರಿಸ್ತಾ ಇದ್ವಿ. ಅದರಲ್ಲಿ ಎಂತೆಂಥ ತರಹೇವಾರಿ ಗಾಳಿಪಟಗಳು ಬಂದಿರ್ತವೆ ಅಂದರೆ ದೇಶ ವಿದೇಶಗಳಿಂದ. ಯಾಕೆಂದರೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಇದೆ. ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಮ್ಯಾಂಗ್ಳೂರ್ 2025 ಜನವರಿ ಅಲ್ಲಿ ನಡೀತಾ ಇದೆ. ಸೊ ಯಾರೆಲ್ಲ ಇದ್ದಾರೆ ಹೋಗಿ ಬನ್ನಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹಲೋ, TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಟಿವಿ ಆಫೇ ಮಾಡೀನ್ರಿ ಸರ್. ನಾನು ಈಗ ನನ್ನ ಕಾಲ್ ರೀಚ್ ಆದ ತಕ್ಷಣ. ಆಯ್ತಾಯ್ತು, ಹೇಳಿಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಶೋಭಾ ಅಂತ ರೀ. ನನಗೆ ನಿಮ್ ಪ್ರೋಗ್ರಾಮ್ ಬಹಳ ಇಷ್ಟ ಆಗ್ತಿತ್ತು, ಡೈಲಿ ನೋಡ್ತಿದ್ದೆ. ಹಾಂ, ಇವತ್ತು ಟ್ರೈ ಮಾಡೋಣ ಅಂತ ಆಗ್ಲಿಂದ ಮಾಡ್ತಿದ್ದೆ, ಸಿಕ್ಕೇ ಬಿಡ್ತು. ಬಹಳ ಖುಷಿ ಆಯ್ತು. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಇಷ್ಟು ದಿವಸದಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂದ್ರೆ ಮತ್ತೆ ಏನಕ್ಕೆ ಕರೆ ಮಾಡಲಿಲ್ಲ ಅಂತ ಕೇಳ್ಬೋದಾ? ಹಾಗೆ ಕರೆ ಮಾಡಕ್ ಒಂಥರ ಭಯ. ನೀವೇನಾರ ಕ್ವಶನ್ ಕೇಳಿದ್ದು ನಮಗೆ ಅಕಸ್ಮಾತ್ ಗೊತ್ತಿರ್ಲಿಲ್ಲ ಅಂದ್ರೆ ಏನ್ ಕೇಳ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ಸರ್. ಅದಕ್ಕೆ ಕಾರ್ಯಕ್ರಮ ಅಷ್ಟೇ ನೋಡ್ತಿದ್ದೆ, ಬಹಳ ಇಷ್ಟ. ಡೈಲಿ 1 ತಾಸು ಕೆಲಸ ಮಾಡ್ಕಂತ ನೋಡೇ ಮುಂದ್ ಬೇರೆ ಕೆಲಸ ಮಾಡ್ತಿದ್ದೆ. ಲೈನ್ ಸಿಕ್ಕಿತ್ತ, ಬಹಳ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಥ್ಯಾಂಕ್ ಯು. ಸೊ ದಯವಿಟ್ಟು ಆ ಥರ ಮನಸ್ಸಿನಲ್ಲಿ ಏನೂ ಇಟ್ಕೋಬೇಡಿ. ಸೊ ಇಲ್ಲಿ ಯಾರು ಪಂಡಿತರಿಲ್ಲ, ಅಥವಾ ನಾನು ಪಂಡಿತ ಅಲ್ಲ, ಎಲ್ಲವನ್ನ ತಿಳ್ಕೊಂಡಿರೋದಕ್ಕೆ. ಸೊ ನಾವು ಸುಮ್ಮನೆ ಒಂದು ಮನೋರಂಜನೆಗೋಸ್ಕರ, ಒಂದು ಜ್ಞಾನಾರ್ಜನೆಗೋಸ್ಕರ ಮಾತ್ರ ಪ್ರಶ್ನೆ ಕೇಳ್ತಾ ಇದ್ದೀವಿ ಹೊರತು ಸೊ ಯಾರನ್ನು ಟೆಸ್ಟ್ ಮಾಡೋಕ್ಕಲ್ಲ. ಸೊ ಧಾರಾಳವಾಗಿ ನಿಮಗೆ ಯಾವಾಗ ಮಾತಾಡಬೇಕು ಅನ್ಸಿದ್ರು ಅವಾಗ ಖುಷಿಯಾಗಿ ಕರೆ ಮಾಡಿ. ಆಯ್ತು ಸರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ರಿ, ಎಲ್ಲರಿಗೂ ಶುಭಾಶಯ. ಖಂಡಿತ ಥ್ಯಾಂಕ್ ಯು. ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲ್ರಿಗೂ ನಿಮ್ಮ ಕಡೆಯಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ತಾವೇನು ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ನಾವು ಏನು ಮಾಡಲ್ಲ ರೀ, ಹೌಸ್ ವೈಫ್. ನಮ್ಮ ಮನೆಯವರು ಇಲ್ಲೇ ದಾವಣಗೆರೆಯಲ್ಲಿ ಅಪೋಲೋದಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ರೀ. ಹೌದಾ, ವೆರಿ ಗುಡ್ ವೆರಿ ಗುಡ್. ಸೊ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಿಮ್ಮ?
ಫ್ರೀ ಟೈಮ್ ಅಲ್ಲಿ ಅಂದ್ರೆ ಅಷ್ಟೇನ ಏನೋ ಮಾಡಲ್ಲ ರೀ, ಮನೆ ಕೆಲಸ ಮಾಡೋದು, ಹುಡುಗರಿಗೆ ಓದ್ಸೋದು ಓಕೆ, ಅಷ್ಟೇ ಮಾಡೋದ್ರಿ, ಎಕ್ಸ್ಟ್ರಾ ಏನೋ ಮಾಡಲ್ಲ. ಒಳ್ಳೇದು ಒಳ್ಳೇದು, ತೊಂದರೆ ಇಲ್ಲ. ಸೊ ನೀವು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಸ್ವೀಟ್ ಅಥವಾ ಸ್ಪೆಷಲ್ ಡಿಶ್ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಸ್ಪೆಷಲ್ ಅಂದ್ರೆ ನಾನು ನಾನ್ ವೆಜ್ ಮಾಡ್ತೀನಿ. ನಾನ್ ವೆಜ್ ಮಾಡ್ತೀರಾ? ಓಕೆ, ಹೇಳಿ ಹೇಳಿ, ಏನು ಮಾಡ್ತೀರಿ ನಾನ್ ವೆಜ್ಜಲ್ಲಿ? ಚಿಕನ್ ಕಬಾಬ್ ಬಹಳ ಚೆನ್ನಾಗಿ ಮಾಡ್ತೀನಿ ಸರ್. ಭಗವಂತ, ಇವತ್ತು ಸೋಮವಾರ ನೀವು ಚಿಕನ್ ಕಬಾಬ್ ಬಗ್ಗೆ ನಾನು ಹೇಳ್ತಿದ್ದೀರಿ. ಈಶ್ವರ ಭಕ್ತರಿ ಆಕ್ಚುಲಿ. ನಾವು ನೆನ್ನೆ ಎಲ್ಲ ಮಾಡಿ ಮುಗಿಸಿರ್ತೀವಿ, ಇವತ್ತೆಲ್ಲ ತಿಕ್ಕಿ ತೊಳೆದು ವಾಶ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿದ್ವಿ. ತಮಾಷೆ ಮಾಡಿದೆ. ಹೇಗೆ ಮಾಡ್ತೀರಿ ಅಂತ ಕ್ವಿಕ್ ಆಗಿ ಹೇಳ್ಬೋದಾ? ಏನ್ರಿ ಸರ್? ಹೇಗೆ ಮಾಡ್ತೀರಿ ಅದನ್ನ, ಹೇಗೆ ಮಾಡೋದು ಕಬಾಬ್ ಟೇಸ್ಟ್ ಆಗಿ? ಸೊ ಈ ಹೊರಗಡೆ ಹೋಟ್ಲ್ಗಳಲ್ಲಿ ಮಾಡ್ತಾರಲ್ಲ, ಆ ಥರ ಮಾಡೋದು ಹೆಂಗೆ ಅಂತ ನಮ್ಮ ವೀಕ್ಷಕರಿಗೆಲ್ಲ ಹೇಳ್ಕೊಡ್ತೀರಾ? ಆಯ್ತ್ರಿ, ಹೇಳ್ತೀನಿ. ಹೇಳಿ ಹೇಳಿ. ಕಾರ್ನ್ ಫ್ಲವರ್ ಮತ್ತೆ ಅಕ್ಕಿ ಹಿಟ್ಟು, ಕಬಾಬ್ ಮಸಾಲ ಪೌಡ್ರು, ಓಕೆ, ಆಮೇಲೆ ಸ್ವಲ್ಪ ಗರಂ ಮಸಾಲೆ, ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಹಾಕಿ ಕಲ್ಸಿಟ್ಟು ಒಂದೂವರೆ ತಾಸು ಚೆನ್ನಾಗಿ ನೆದ್ಮೇಲೆ ಕರಿಬೇಕ್ರಿ ಸರ್. ಬಹಳ ಚೆನ್ನಾಗಿರ್ತಿತ್ರಿ. ಓಕೆ ಓಕೆ ಓಕೆ. ಸ್ಪೆಷಲಿ ನನ್ ಮಕ್ಳಿಗೆ ಅದೇ ಬಹಳ ಇಷ್ಟ. ಅವ್ರು ಪಲ್ಯ ಸಾರು ತಿನ್ನಲ್ರಿ, ಕಬಾಬ್ ಅಂದ್ರೆ ಬಹಳ ಇಷ್ಟ ಪಡ್ತಾರ್ರಿ. ಓಕೆ ಓಕೆ. ಎಷ್ಟು ಜನ ಮಕ್ಕಳು ಮೇಡಮ್? ಇಬ್ರು ಮಕ್ಳು ರೀ, ಒಬ್ನು ಫಸ್ಟ್ PUC, ಒಬ್ಳು ಸೆಕೆಂಡ್ ಸ್ಟ್ಯಾಂಡರ್ಡ್ ರೀ. ಹೌದಾ? ಓ, ಗುಡ್ ಗುಡ್. ಸೊ ನಿಮ್ಮ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿರಲಿ. ಸಾಧ್ಯವಾದರೆ ಒಂದ್ಸಲ ನಿಮ್ಮ ಮನೆಗೆ ಕಬಾಬ್ ಟೇಸ್ಟ್ ಮಾಡಕ್ಕೆ ಬರ್ತೀವಂತೆ, ಓಕೆನಾ? ಸರ್ ಹಂಗ ನೀವು ದಾವಣಗೆರೆಲ್ಲ ಇರ್ತೀರನಲ್ರಿ? ಹೌದಮ್ಮ, ದಾವಣಗೆರೆಲ್ಲ ಇರ್ತೀನಿ. ನೀವ್ ಬರ್ಬೋದ್ರಿ, ನಮ್ದು ಇಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ರೋಡ್, ಭಗತ್ ಸಿಂಗ್ ಹೊಸ ಬಸ್ ಸ್ಟ್ಯಾಂಡ್ ರೋಡ್ ಮೇನ್ ರೋಡಿಗೆ ಇದ್ದೀರಿ ಸರ್ ಮನೆ. ಓಕೆ ಓಕೆ, ಖಂಡಿತಮ್ಮ ಒಂದ್ಸರಿ ಬರೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದ. ಆಯ್ತಾ ಸರ್? ತಿಂಡಿ ಇಲ್ಲಮ್ಮ, ಇನ್ಮೇಲೆ ಮಾಡಬೇಕು. ಧನ್ಯವಾದಗಳು ಕರೆ ಮಾಡೋದಕ್ಕೆ, ಮತ್ತೊಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ರಿ. ಸೊ ಕಬಾಬನ್ನು ಹೇಗೆ ಮಾಡೋದು ಅಂತೇಳಿ. ಧನ್ಯವಾದಗಳಮ್ಮ, ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು, ನಮಸ್ತೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸೊ ಇನ್ನೊಂದು ಖುಷಿ ವಿಚಾರ ಹೇಳಬೇಕು. ಕರ್ನಾಟಕ ತಂಡ ವಿದರ್ಭ ತಂಡವನ್ನು 36 ರನ್ಗಳಿಂದ ಸೋಲಿಸೋದ್ರ ಮೂಲಕ ವಿಜಯ್ ಹರಾರೆ ಟ್ರೋಫಿ 2024-25 ಗೆದ್ದುಕೊಂಡಿದೆ. ಸೊ ನಿಜಕ್ಕೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ ನಮ್ಮ ಕರ್ನಾಟಕ ತಂಡಕ್ಕೆ. ಸೊ ಶುಭವಾಗಲಿ. ಹೀಗೆ ಇನ್ನಷ್ಟು ಸಾಧನೆಗಳು ಕರ್ನಾಟಕ ತಂಡದಿಂದ ಮೂಡಿಬರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿನಯ್ ಸರ್. ನಮಸ್ತೆ ಸರ್, ನಮಸ್ತೆ, ಹೇಗಿದ್ದೀರಿ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ? ಚೆನ್ನಾಗಿದ್ದೀರಾ ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ನೀವು ಇಲ್ಲ ಸರ್, ಇವಾಗ ಸರ್. ಓಕೆ ಓಕೆ. ಏನು ಸರ್ ಇವತ್ತು ವಿಶೇಷ? ಮೊನ್ನೆ ಮೀಟ್ ಆಗಿದ್ದಲ್ಲ ಸರ್? ಹೌದೌದು, ನೆನಪಿದೆ ಸರ್. ಎಸ್ ಸರ್. ಅದು ವಿಡಿಯೋ ಹಾಕ್ತಿಲ್ವಾ? ಯಾವುದು ಸರ್? ಜ್ಯೋತಿದ್ದು. ಇಲ್ಲ, ಅದು ಹಾಕಕ್ಕೆ ಬರಲ್ಲ ಸರ್, ಅದಕ್ಕೆಂದ್ರೆ ಶೇರ್ ಚಾಟಿಂದ ಬಂದಿದೆ ಅಲ್ಲ, ಹಾಗಾಗಿ ಅದನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಸರ್. ಓಕೆ ಸರ್. ಟಿಫನ್ ಆಯ್ತಾ ಸರ್ ನಿಮ್ದು? ಸರ್ ಇಲ್ಲ, ಇನ್ಮೇಲೆ ಮಾಡಬೇಕು ಸರ್. ನಿಮ್ದು ಆಯ್ತಾ? ನಮ್ದು ಇವಾಗ ಸರ್. ಏನು ಸರ್ ಇವತ್ತು ವಿಶೇಷ? ಏನು ಸರ್ ವಿಶೇಷ ಇವತ್ತು? ಸರಿ, ಸರ್ ಏನಂದ್ರಿ? ಬಾಂಡಿ ರೊಟ್ಟಿ. ರೊಟ್ಟಿನಾ? ಬಾಂಡಿ ರೊಟ್ಟಿ ಸರ್. ಓಕೆ ಓಕೆ ಓಕೆ. ಕ್ವಶನ್ ಏನಿದೆ ಸರ್ ಇವತ್ತು? ಸರ್ ಕ್ವಶನ್ನು ಸಂಸ್ಕೃತ ಸಾಹಿತ್ಯವಿರುವ ಲಿಪಿ ಯಾವುದು ಅಂತ ಹೇಳಿ ಮೊನ್ನೆ ಕೇಳಿದ್ದೆ, ಇದನ್ನೇ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಸೊ ನಮಗೆಲ್ಲ ಕನ್ನಡದ ಬಗ್ಗೆ ಒಂದಷ್ಟು ಆಸಕ್ತಿ ಇರಲಿ, ಕನ್ನಡದ ಬಗ್ಗೆ ಅಭಿಮಾನ ಇರಲಿ ಅನ್ನೋ ಕಾರಣಕ್ಕೆ. ಸಂಸ್ಕೃತ ಸಾಹಿತ್ಯವಿರುವ ಲಿಪಿ ಯಾವುದು ಅಂಥೇಳಿ. ಕನ್ನಡ, ದೇವನಾಗರಿ, ತೆಲುಗು, ಹಳೆಗನ್ನಡ. ಹಳೆಗನ್ನಡ ಇರ್ಬೋದು ಸರ್, ಗೆಸ್ಸಿಂಗು. ಹೌದಾ? ಓಕೆ, ಒಂದು ವೇಳೆ ಹಳೆಗನ್ನಡ ತಪ್ಪು ಅಂದಾದರೆ ಬೇರೆ ಆಪ್ಷನ್ಸ್ ಕೊಟ್ಟರೆ ಯಾವುದನ್ನು ಚೂಸ್ ಮಾಡ್ತೀರಿ ಸರ್? ಇನ್ನೊಂದು ಆಪ್ಷನ್ ಕೊಡಿ ಸರ್, ಇನ್ನೊಂದು 3 ಆಪ್ಷನ್ ಹೇಳಿ ಸರ್. ಕನ್ನಡ, ದೇವನಾಗರಿ, ತೆಲುಗು. ಎರಡೇನಾ? ಹೌದು, ದೇವನಾಗರಿ ಸರ್. ದೇವನಾಗರಿನಾ? ಎಸ್ ಸರ್, ದೇವನಾಗರಿ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಸರ್ ಸರಿ ಉತ್ತರವನ್ನು ನೀಡಿದ್ದಕ್ಕೆ. ಹೀಗಿರೋಣ ಸರ್, ಸಂಬಂಧ ಹೀಗಿರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರೆ ಮಾಡ್ತಾ ಇರಿ, ಒಳ್ಳೆಯದಾಗಲಿ. ಮೊನ್ನೆ ಬಂದಾಗ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್, ಪ್ರೋಗ್ರಾಮಿಗೆ ಬಂದಿದ್ವಲ್ಲ. ಓಕೆ ಓಕೆ. ನೋಡಿ ಫುಲ್ಲು ಖುಷಿ ಆಗ್ಬಿಡ್ತಾರೆ. ಎಲ್ಲಿ ಎಲ್ಲ ನೋಡಿದ್ದೆ ನಾ, ಎಲ್ಲ ನೋಡಿದ್ ಆಮೇಲೆ ನೆನಪಾಯ್ತು ಸರ್ ಅದು. ಓಕೆ, ನನಗೂ ತುಂಬ ಖುಷಿ ಆಯಿತು ಸರ್. ಆ್ಯಕ್ಚುಲಿ ನಾನು ನಿಮ್ಮ ಫೋಟೋನ ಹತ್ತಿರದಿಂದ ನೋಡಿರಲಿಲ್ಲ, ಸೊ ನೀವಾಗೆ ಬಂದು ನನಗೆ ಮಾತಾಡ್ಸಿದ್ದಕ್ಕೆ ನನಗೆ ಗುರ್ತಿಡಿಲಿಕ್ಕೆ ಸಾಧ್ಯ ಆಯಿತು. ಹೌದು ಸರ್, ಅಲ್ಲಿ ಚೇರ್ ಕೊಡ್ರಿ ಅಂತಲ್ಲ ಸರ್, ನೀವೇ ಪಕ್ಕದಲ್ಲಿ ಮಾತಾಡ್ತಿದ್ವ ಸರ್. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ನಮಸ್ತೆ. ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅಡಿಕೆ ಬೆಳೆಗಾರರು ಯಾರು ಚಿಂತೆ ಮಾಡಬೇಡಿ ಅಂಥೇಳಿ ಕೇಂದ್ರ ಕೃಷಿ ಸಚಿವ ಚೌಹಾಣ್ ಭರವಸೆ ನೀಡಿದ್ದಾರೆ. ಇತ್ತೀಚೆಗೆ ಅಡಿಕೆ ಮೇಲೆ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಬರ್ತಾ ಇತ್ತು, ಅಡಿಕೆ ನಿಷೇಧಿಸಬೇಕು ಹಾಗೆ ಹೀಗೆ ಅಂದ್ಕೊಂಡು.
ಸೊ ಒಂದು ಖುಷಿ ವಿಚಾರ ಅಂದರೆ ಅಡಿಕೆ ಬೆಳೆಗಾರರು ಯಾರು ಕಂಗಾಲಾಗೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕೇಂದ್ರ ಸರ್ಕಾರ ನಿಮ್ಮ ಜೊತೆ ಇದೆ, ಆರಾಮಾಗಿರಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಮಾಡ್ತೀವಿ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. ಸೊ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ ನೀಲಮ್ ಅವರು? ಚೆನ್ನಾಗಿದೆ ಸರ್, ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಇಲ್ರಿ ಸರ್, ಮಾಡ್ಬೇಕು ಮಾಡಿ. ಓಕೆ, ಏನಮ್ಮ ಇವತ್ತು ವಿಶೇಷ? ಇದು ರೊಟ್ಟಿ, ಎಣಗಾಯಿ, ಟೊಮಟಕಾಯಿ ಚಟ್ನಿ, ಮೊಸರು. ವೆರೈಟಿ ಇದೆ ಹಂಗಿದ್ರೆ. ಹೌದು ಸರ್, ಅಡಿಗೆ ಎಲ್ಲ ಆಯ್ತಲ್ಲ. Okay. ನಿಮ್ದು ತಿಂಡಿ ಆತ ಇಲ್ಲ ಸರ್? ನಂದು ಇಲ್ಲಮ್ಮ, ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗ ಬಂದೆ, ಇನ್ಮೇಲೆ ಹೋಗಿ ಮಾಡಬೇಕು. ಹೌದ್ರಾ? ಮತ್ತೆ ಸರ್ ಹೇಳ್ಬೇಕಮ್ಮ, ಮತ್ತೆ ಯಾರಿಗಾದ್ರೂ ಶುಭ? ನಮ್ಮ ತೇಜು ಅಂತ ಹೇಳಿ ಅದೇ ಸರ್ ಫೋಟೋ ಹಾಕಿಲ್ಲಲ್ಲ, ನಮ್ಮ ತಮ್ಮ ನಿಂತಿದ್ದು ಅದೇ ಶೈಲು ಅಂತ ಹಾಕಿದ್ರು, ಅಡ್ರೆಸ್ ಎಲ್ಲ ಕೊಟ್ಟಿದ್ವಿ, ಯಾಕೆ ಹಾಕಿಲ್ಲ? ಸೊ ಬಂದಿರೋದು ಯಾವುದು ಪೆಂಡಿಂಗ್ ಇಟ್ಕೊಂಡಿಲ್ಲಮ್ಮ, ನಮ್ಮ ಕಡೆ ಹಾಕಿದ್ದೀವಿ. ಸೊ ಇನ್ನೊಂದ್ಸರಿ ನಾನು ನಮ್ಮ ಟೆಕ್ನಿಕಲ್ ಹೆಡ್ ಹತ್ರ ಕೇಳ್ತೀನಮ್ಮ, ಏನಾದರೂ ಉಳ್ಕೊಂಡಿದ್ರೆ ಅಕಸ್ಮಾತ್ ಮಿಸ್ ಆಗಿದ್ರೆ ಹಾಕೋ ವ್ಯವಸ್ಥೆ ಮಾಡ್ತೀನಿಮ್ಮ. ಹೌದಾ? ರಮೇಶ್ ಶೈಲಾ ಅಂತ ಹೇಳಿ ಅವ್ರ ಮಗಳದ್ದು. ರಮೇಶ್ ಶೈಲಾ ಅವತ್ತೇ ಹಾಕಿದ್ದೀವಲ್ಲಮ್ಮ. ಇಲ್ಲ ಬಿಡ್ರಿ, ನಾವು ನನಗೆ ನೆನಪಿದೆ, ರಮೇಶ್ ಶೈಲಾ ಅವತ್ತೇ ಹಾಕಿದ್ದೀವಿ. ಬಹುಶಃ ಶುಕ್ರವಾರ ಏನು ಶನಿವಾರ ಹಾಕಿರ್ಬೇಕು ಅಂತ ಅನ್ಸುತ್ತೆ. ಇದು ಗುರುವಾರ ಅಥವಾ ಶುಕ್ರವಾರದ ನೀವು ಯೂಟ್ಯೂಬ್. ಹಾ ಸರ್, ಏನಾದ್ರು ಕರೆಂಟ್ ಏನಾದ್ರು ಹೋಗಿರ್ಬೇಕನ್ನ ಗೊತ್ತಾಗಿಲ್ಲ. ನೀವು ಗುರುವಾರ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ, ಗುರುವಾರ ಡೇಟಿಂದು ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಅಮ್ಮ. ಯಾಕೆಂದ್ರೆ ನನಗೆ ನೆನಪಿದೆ, ಶೈಲು, ರಮೇಶ್ ಅಂತಕ್ಕಂಥ ಹೆಸರುಗಳನ್ನ ನಾನು ಹೇಳಿದ್ದೀನಿ. ಹೌದಮ್ಮ. ಅದೇ ಅವ್ರ ಮಗಳು ಹುಟ್ಟಿದ ಹಬ್ಬ ತೇಜು ಅಂತ ಹೇಳಿ. ತೇಜು ಹುಟ್ಟಿದ ಹಬ್ಬದ ಶುಭಾಶಯಗಳು. ಬೆಂಗಳೂರಲ್ಲಿ ಓಕೆ. ಅವರು ಆಮೇಲೆ ನಮ್ಮ ಫ್ರೆಂಡ್ ಅಳಿಯ ಇದು ಮಂಡ್ಯದಾಗದ್ರ ಸರ್, ರಕ್ಷಿತಾ ಅವ್ರ ಮನೆಯವರು, ಅವಿನಾಶ್ ಅಂತ ಹೇಳಿ ಅವ್ರದ್ದು ಹುಟ್ಟಿದ ಹಬ್ಬ, ಅವ್ರಿಗೂ ಶುಭಾಶಯಗಳು. ಖಂಡಿತ ತೇಜಸ್ ಅವ್ರಿಗೆ, ಅದೇ ರೀತಿ ರಕ್ಷಿತಾ ಅಲ್ಲ? ರಕ್ಷಿತಾ ಅಂದ್ರೆ ಅವ್ರ ಮನೆಯವರು ಅವಿನಾಶ್ ಅಂತ ಹೇಳಿ. ಸರಿ ಸರಿ. ಮಂಡ್ಯದಾಗ ಅದಾರ ಅವರು. ಫೋಟೋ ಕಳಿಸ್ತೀವಿ ಅಂತ ಹೇಳಿದ್ರು ಕಣ್ರಿ ಸರ್, ಕಳಿಸಿರಲಿಲ್ಲ ಗೊತ್ತಿಲ್ಲ. ಇಲ್ಲ, ಫೋಟೋ ಯಾವುದು ಬಂದಿಲ್ಲ, ಬೇರೆ ಬಂದಿದೆ, ಬಟ್ ನಿಮ್ಮ ಮಂಡ್ಯದಿಂದ ಯಾವುದು ಬಂದಿಲ್ಲಮ್ಮ. ಹೌದ್ರಾ? ಹೇಳಿದ್ವಿ, ಕಳ್ಸಕ್ಕೆ ಹೇಳಿಮ್ಮ, ಅದನ್ನ ಪ್ರಸಾರ ಮಾಡೋ ಕೆಲಸ ಮಾಡ್ತೀನಿಮ್ಮ. ಓಕೆಮ್ಮ, ಒಳ್ಳೇದಾಗ್ಲಿ. ಸೊ ಹೀಗೆ ಕರೆ ಮಾಡ್ತಾ ಇರಿಮ್ಮ. ಏನಾರು ಹೇಳ್ಕೊಡ್ತೀರಾ ಸ್ಪೆಷಲ್ ಡಿಶ್ಶು? ಅದೇ ಸರ್, ಮೈಸೂರು ಬೋಂಡ ಅಂತ ಹೇಳ್ಕೊಡ್ತೀನಿ ಸರ್, ನಮ್ಮ ಮನೆ ಮಾಡಿದ್ದೆ. ಹೇಳಿ. ಭಾನುವಾರ ಇದು ಮೈದಾ ಹಿಟ್ಟು, ಮೊಸರು, ಆಮೇಲೆ ಇದು ಕೊಬ್ಬರಿ ಸಣ್ಣದ ಹೆಚ್ಚಿಡಕ್ ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಎಲ್ಲ ಕಲಸಿ ಸ್ವಲ್ಪ ಒಂದ್ 2 ಗಂಟೆ ನೆನೆಡಕ್. ಅದು ಬಹಳ ಚೆನ್ನಾಗ್ ಬರ್ತದ. ಇದು ಹಾಕಕ್ಕೆ ಒಳ್ಳೆ ಚೆನ್ನಾಗ್ ಬರ್ತದೆ ಸರ್. ಈ ಮಂಗಳೂರು ಬಜ್ಜಿ ತರನಾ? ಮಂಗಳೂರು ಬಜ್ಜಿ ತರ. ಇದಕ್ಕೆ ಮೈಸೂರು ಬೋಂಡ ಅಂತ ಹೇಳ್ತಾರೆ ಸರ್. ಮೈಸೂರು ಬೋಂಡ ಅಂತ ಹೇಳ್ತಾರೆ. ಮೈದಾ ಹಿಟ್ಟು, ಮೊಸರು ಎಲ್ಲ ಹಾಕಿ ಚೆನ್ನಾಗಿರ್ತದೆ ಸರ್. ಚೆನ್ನಾಗಿ ನಾವು ಮೊನ್ನೆ ಮಾಡಿದ್ವಿ, ಬಹಳ ಚೆನ್ನಾಗಿತ್ತು. ಓಕೆ. ಹಾ, ಚೆನ್ನಾಗಿರ್ತದೆ ಸರ್, ಮಾಡ್ಬೋದು. ಓಕೆ. ಸೊ ನಮ್ಮೆಲ್ಲ ವಿವನ್ ವಾಹಿನಿಯ ವೀಕ್ಷಕರು ಪ್ರಯತ್ನ ಮಾಡಲಿ. ಸೊ ಮೈಸೂರು ಬೋಂಡ ಟ್ರೈ ಮಾಡಲಿ, ನೀಲಮ್ಮ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿರ್ತದೆ ಸರ್, ಬಹಳ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ಹುಳಿ ಇರುತ್ತಾ? ಇಲ್ಲ ಹುಳಿ ಇರಲ್ಲ, ಹಂಗೆ ಒಂದ್ ಅರ್ಧ ಗಂಟೆ ಮುಂಚೆ ನಾವು ಕಲಸಿ ನೆನೆಟ್ಟು ಹುಳಿ ಇರಲ್ಲ, ಹಂಗೆ ಹಿಂದೆನೆ ಮಾಡ್ಬೋದು. ಅಲ್ಲ, ಮೊಸರು ಹಾಕಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಮೊಸರು ಹಾಕಿ ಕಲಿಸ್ಬೇಕು ಅಂತ ಹೇಳಿದ್ರಲ್ಲ, ಸ್ವಲ್ಪ ಮೊಸರೇ ಕಲಿಸ್ಬೇಕು, ಚೆನ್ನಾಗಿರ್ತದೆ ಸರ್, ಹುಳಿ ಬರಲ್ಲ, ಸಿಹಿ ಒಂಥರ ಚೆನ್ನಾಗಿರ್ತದೆ, ಒಂಥರ ಉಬ್ಬುತ್ತವೆ, ಚೆನ್ನಾಗಿರ್ತದೆ ಸರ್. ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಮೈಸೂರು ಬೋಂಡ ಟ್ರೈ ಮಾಡಲಿ ಅಂತ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾ. ಸೊ ಕರೆ ಮಾಡಿದ್ದಕ್ಕೆ ಹಿಂಗೆ ಕರೆ ಮಾಡ್ತೀರಿಮ್ಮ, ಒಳ್ಳೇದಾಗಲಿ. ಓಕೆ ಸರ್, ಸರಿ ಸರ್, ಥ್ಯಾಂಕ್ ಯು, ನಮಸ್ತೆ. ವೀಕ್ಷಕರೇ, ಕುಂಭಮೇಳಕ್ಕೆ ನಮ್ಮ ಕರ್ನಾಟಕದಿಂದ ವಿಶೇಷವಾಗಿರ್ತಕ್ಕಂಥ ರೈಲುಗಳು ಹೊರಡ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಒಂಚೂರು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ತಿಂಡಿ ಆಯ್ತಾ? ಆಯ್ತು. ಏನು ಮೊಮ್ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರಾ? ಹ್ಞೂ ಸರ್, ಸ್ಕೂಲಿಗೆ ಹೋಗಿದ್ದಾವೆ. ನಮ್ಮ ಮೊಮ್ಮಗಂದು ಡ್ಯಾನ್ಸಿಂದ ಇದನ್ನ ಕಳ್ಸಿದ್ವಿ ಸರ್, ನೀವು ಹಾಕಿ ಅಲ್ಲ, 1 ವಾರ ಆಯ್ತು. ಅಮ್ಮ ಅವತ್ತೇ ಹಾಕಿದ್ದೀನಮ್ಮ. ಇಲ್ಲ ಸರ್, ಹಾಕಿ ಅಲ್ಲ. ಅಲ್ಲ, ದೈವಿಕ ಸರ್. ದೈವಿಕ? ಓಕೆ. ನಾನು ಇನ್ನೊಂದ್ಸರಿ ನಮ್ಮ ಟೆಕ್ನಿಕಲ್ ಹೆಡ್ ಹತ್ರ ವಿಚಾರಿಸ್ತೀನಿ. ಅವತ್ತು ಪ್ರಸಾರ ಆದಂಗಿದೆ, ಅದು ನೋಡೋಣ. ಒಂದು ವೇಳೆ ಪ್ರಸಾರ ಆಗಿರಲಿಲ್ಲ ಅಂದರೆ ಇನ್ನೊಂದು ಪ್ರಸಾರ ಮಾಡಿಸ್ತೀವಮ್ಮ. ಆಯ್ತು ಸರ್. ಓಕೆ. ಆಗ್ಲಿಮ್ಮ. ಸೊ ನೋಡೋಣ, ಏನಾರು ಓವರ್ ಸೈಟಾಗಿ ಮಿಸ್ ಆಗಿದ್ರೆ ಅದನ್ನು ಹಾಕ್ಸೋ ಪ್ರಯತ್ನ ಮಾಡ್ತೀನಮ್ಮ. ಸರಿ. ಓಕೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ ಕುಂಭಮೇಳಕ್ಕೆ ವಿಶೇಷವಾಗಿರ್ತಕ್ಕಂಥ ರೈಲು ಹೊರಡ್ತಾ ಇದೆ. ಸೊ 20ನೇ ಜನವರಿ ಇವತ್ತು ಹೊರಡ್ತಾ ಇದೆ. ಹುಬ್ಬಳ್ಳಿಯಿಂದ 12:45ಕ್ಕೆ ಹೊರಡ್ತಾ ಇದೆ. ಬೆಳಗಾವಿಯಿಂದ 4:20ಕ್ಕೆ ಹೊರಡ್ತಾ ಇದೆ.
ಸೊ ಧಾರವಾಡ 1:13 ಇರುತ್ತೆ. ಅಳ್ನಾವರ, ಲೋಂಡಾ, ಖಾನಾಪುರ, ಗೋಕಾಕ್ ರೋಡ್, ಘಟಪ್ರಭಾ, ರಾಯಬಾಗ, ಕುಡ್ಚಿ ಇಲ್ಲೆಲ್ಲ ಆ ಕಡೆ ಸ್ಟಾಪ್ ಇದೆ. ಸೊ ಎಲ್ಲ ಕುಂಭಮೇಳಕ್ಕೆ ಹೋಗಬೇಕು ಅಂತಿದ್ರಿ ಈ ಟ್ರೈನಲ್ಲಿ ಪ್ರವಾಸ ಮಾಡಿದ್ರೆ ನಿಮಗೆ ತುಂಬ ಸೇಫಾಗಿ ಬೇಗ ಹೋಗ್ಬೋದು ಅಂತ ನಾನು ಸಲಹೆಗಳನ್ನು ನೀಡ್ತಾ ಇದ್ದೀನಿ. ಸೊ ಒಬ್ಬ ಸಾಧು ಹೇಗೆಲ್ಲ ಬೇಕಿದ್ರೆ ಅವನ ಜೀವನವನ್ನು ರೂಪಿಸ್ಕೋಬೋದು ಅನ್ನೋದಕ್ಕೆ ನಾನು ಇವತ್ತು ಕುಂಭಮೇಳದ ಒಂದು 3-4 ಸಾಧುಗಳ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲ ಯಾವ ಮಟ್ಟಕ್ಕೆ ನನ್ನನ್ನು ಸೇರಿಸಿ ಎಲ್ಲರೂ ಸೋಮಾರಿ ಅಂದರೆ, ಸೊ ಇಲ್ಲಿಂದ ಇನ್ನೊಂದು ರೋಡಿಗೆ ಹೋಗಬೇಕು ಅಂದರೆ ಬೈಕ್ ಬೇಕು ಅಲ್ವಾ. ಸೊ ಯಾರು ಕೂಡ ನಡ್ಕೊಂಡು ಹೋಗೋದಕ್ಕೆ ಇಷ್ಟನೇ ಪಡಲ್ಲ. ಇಲ್ವಾ ಸಿಟಿ ಬಸ್ ಆದರೂ ಬೇಕೇ ಬೇಕು. ಇಲ್ಲ ಅದಕ್ಕೂ ಇನ್ನೂ ಬುದ್ಧಿವಂತರು ಇರ್ತಾರೆ, ಕಾರ್ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸ್ವಿಟ್ಜರ್ಲ್ಯಾಂಡಿಂದ ಕುಂಭಮೇಳಕ್ಕೆ ಒಬ್ಬರು ಪಾದಯಾತ್ರೆಗೆ ಬಂದಿದ್ದಾರೆ. ಇದನ್ನು ಬಹುಶಃ ನಂಬಲಿಕ್ಕೆ ಕೇಳಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಅಂತ ಅನ್ನಿಸ್ಬೋದು. ಅವರು 12-13 ರಾಷ್ಟ್ರಗಳನ್ನು ದಾಟಿಕೊಂಡು ನಮ್ಮ ಭಾರತಕ್ಕೆ ಬಂದಿದ್ದಾರೆ. ಪ್ರತಿನಿತ್ಯ 25-30 ಕಿಲೋಮೀಟರ್ಗಳಷ್ಟು ನಡೆಯೋದ್ರ ಮೂಲಕ ಅವರು ಕಳೆದ 5 ವರ್ಷಗಳ ಹಿಂದೆ ಅವರು ಪ್ರಾರಂಭ ಮಾಡಿದ್ರಂತೆ. ಸೊ ಈಗ ಕುಂಭಮೇಳದ ಸಂದರ್ಭದಲ್ಲಿ ಭಾರತಕ್ಕೆ ಬಂದು ಮುಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈತ ವಿದೇಶಿ ಪ್ರಜೆ, ಸ್ವಿಟ್ಜರ್ಲ್ಯಾಂಡಿಂದ ಬಂದಿರತಕ್ಕಂಥ ಪ್ರಜೆ, ಇವರು ಒಬ್ಬರು ಸಾಧುಗಳು ಕೂಡ ಹೌದು. ಸೊ ನೋಡಿ ಅವರ ಒಂದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂಥೇಳಿ ಅವ್ರ ಮುಖದಲ್ಲಿರ್ತಕ್ಕಂಥ ಆ ಸಂತೋಷ, ಆ ಒಂದು ಉಲ್ಲಾಸಕ್ಕೆ ಪಾರವೇ ಇರಲಿಲ್ಲ. ಸೊ ನಿನ್ನೆ ಅವ್ರ ಮೆಂಟ್ರು ನಾನು ನೋಡ್ತಾ ಇದ್ದೆ, ಅವರು ತುಂಬ ಖುಷಿಯಿಂದ ಹೇಳ್ತಾಯಿದ್ರು. ಸೊ ಪ್ರಪಂಚದ ಯಾವ ರಾಷ್ಟ್ರಗಳಲ್ಲಿ ಇರದೇ ಇರತಕ್ಕಂಥ ಒಂದು ಪೊಟೆನ್ಷಿಯಾಲಿಟಿ ಅದು ಭಾರತ ಹತ್ರ ಇದೆ. ಸೊ ದೌರ್ಭಾಗ್ಯ ಅಂದರೆ ಭಾರತ ಅದನ್ನು ಇನ್ನಷ್ಟು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂಥೇಳಿ ಅವರು ಬೇಸರ ವ್ಯಕ್ತಪಡಿಸಿದ್ರು. ಏಕೆಂದರೆ ಭಾರತ ಹತ್ರ ವೇದ ಇದೆ, ಉಪನಿಷತ್ ಇದೆ, ಭಾಗವತ ಇದೆ, ಭಗವದ್ಗೀತೆ ಇದೆ, ಸೊ ಕೃಷ್ಣನ ಲೀಲೆ ಇದೆ. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ನೀವು ಯಾರ ಎದುರಿಗೂ ಕೂಡ ಕೈ ಚಾಚೋ ಅವಶ್ಯಕತೆ ಇಲ್ಲ. ಇಡೀ ವಿಶ್ವವೇ ನಿಮ್ಮ ಹತ್ರ ತಲೆಬಾಗ್ತಕ್ಕಂಥ ಪೊಟೆನ್ಷಿಯಾಲಿಟಿ ಭಾರತಕ್ಕೆ ಇದೆ ಅಂಥೇಳಿ ಅವರು ನಿನ್ನೆ ಇಂಟ್ರೋಲ್ ಹೇಳ್ತಾಯಿದ್ರು. ಸೊ ಅದ್ಭುತವಾಗಿರ್ತಕ್ಕಂಥ ಮಾತು, ನನಗಂತೂ ವೈಯಕ್ತಿಕವಾಗಿ ತುಂಬ ಖುಷಿ ಆಯಿತು. ಆದರೂ ಕೂಡ ಅವರ ಒಂದು ಸಾಧನೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏಕೆಂದರೆ ಸ್ವಿಟ್ಜರ್ಲ್ಯಾಂಡಿಂದ ಕಳೆದ 5 ವರ್ಷಗಳಿಂದ ಅವರ ಒಂದು ಜರ್ನಿ ಶುರುವಾಗಿ ಈಗ ಅದು ಕೂಡ ಕುಂಭಮೇಳ ನಡೀತಕ್ಕಂಥ ಶುಭ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಬಂದು ಮುಟ್ಟಿದ್ದಾರೆ. ಸೊ ಶುಭವಾಗಲಿ, ಅವರು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂಥೇಳಿ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಸೊ ಕುಂಭಮೇಳದ ಬಗ್ಗೆ ಒಂದು ಜೋಕ್ ಬಂದಿತ್ತು, ಅದು ತುಂಬ ತಮಾಷೆಯಾಗಿ ಬಂದಿತ್ತು. ಏನು ಅಂದರೆ, ಸೊ ತುಂಬ ಜಗಳ ಮಾಡ್ತಾ ಇರ್ತಕ್ಕಂಥ ಗಂಡ ಹೆಂಡತಿ ಕುಂಭಮೇಳಕ್ಕೆ ಹೋಗ್ತಾರಂತೆ. ಸೊ ಹೆಂಡತಿ ಸ್ವಲ್ಪ ಅನ್ಎಜುಕೇಟೆಡ್ ಅಂತ ಅನ್ಕೋಬೋದು, ಬಟ್ ಯಾವಾಗಲೂ ಗಂಡನ ಜೊತೆ ಕಿರಿಕಿರಿ ಮಾಡ್ತಾನೆ ಇರ್ತಾಳಂತೆ. ಸೊ ಅತ್ಯಂತ ಖುಷಿಯಿಂದ ಕುಂಭಮೇಳಕ್ಕೆ ಹೋಗಿ ಬಂದರು. ಅವರ ಆತ್ಮೀಯ ಸ್ನೇಹಿತರೊಬ್ಬರು ಕುಂಭಮೇಳ ಮುಗಿಸ್ಕೊಂಡು ಬಂದಿರತಕ್ಕಂಥ ಅವರನ್ನು ವಿಚಾರಿಸ್ತಾರೆ, ಏನು ಸರ್ ಹೇಗಿತ್ತು ಕುಂಭಮೇಳ, ಹೋಗಿ ಬಂದ್ರಿ, 10 ದಿವಸ ಊರಲ್ಲಿರಲಿಲ್ಲ, ಸೊ ಎಲ್ಲ ಸೌಖ್ಯವಾ, ಚೆನ್ನಾಗಿದೆಯಾ, ಚೆನ್ನಾಗಿತ್ತ ವ್ಯವಸ್ಥೆ, ಯಾಕೆಂದರೆ ನಾವು ಟಿ ವಿಲೆಲ್ಲ ನೋಡ್ತಾ ಇದ್ವಿ, ಭಾಳ ಚೆನ್ನಾಗಿತ್ತು, ಸೊ ನೀವೇನು ಹೇಳ್ತೀರಿ ವೈಯಕ್ತಿಕವಾಗಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಸರ್ ಏನೂ ಪ್ರಯೋಜನ ಇಲ್ಲ ಸರ್, ತುಂಬಾ ವೇಸ್ಟು, ಯೋಗಿ ಆದಿತ್ಯನಾಥ್ ಸ್ವಲ್ಪನೂ ಸರಿ ಮಾಡಿಲ್ಲ. ಯಾಕೆ ಸರ್ ಹಿಂಗೆ ಹೇಳ್ತಾಯಿದ್ರಿ, ಎಲ್ಲ ಟಿ ವಿರು ಹೊಗಳ್ತಾ ಇದ್ದಾರೆ, ನೀವು ಮಾತ್ರ ಹಿಂಗೆ ಹೇಳ್ತಿದ್ರಲ್ಲ. ಸರ್ ನನ್ನ ಹೆಂಡತಿ ಅನ್ಎಜುಕೇಟೆಡ್ಡು, ಆದರೆ ಅವಳನ್ನು ನಾನು 3 ಸರಿ ಕಳಿಸಿ ಬಿಟ್ಬಿಟ್ಟು ಬರ್ತಾ ಇದ್ದೆ, ಆದರೆ ನಾನು ಎಲ್ಲಿದ್ದರೂ ಕೂಡ ಮತ್ತೆ ನನ್ನ ಹತ್ರ ಕರ್ಕೊಂಬಂದು ಬಿಡ್ತಾಯಿದ್ರು ಸರ್, ಇಂಥ ಒಂದು ವ್ಯವಸ್ಥೆ ಇವ್ರು ಮಾಡಿದ್ದಾರೆ, ನಾನು ಹೆಂಡತಿ ಬಿಟ್ಟು ಬರಬೇಕು ಅಂತ ಹೋಗಿದ್ದೆ ಅಂತ ಅವ್ರು ಹೇಳ್ತಾರೆ ತಮಾಷೆಯಾಗಿ. ಸೊ ಯೋಚನೆ ಮಾಡಿ, ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಬರದೇ ಇರತಕ್ಕಂಥವ್ರು ಕುಂಭಮೇಳಕ್ಕೆ ಹೋದರೂ ಕೂಡ ನೀವೆಲ್ಲೂ ಕಳೆದೋಗಲ್ಲ, ನಿಮ್ಮ ಒಂದು ಕುಟುಂಬದ ಜೊತೆ ನಿಮ್ಮನ್ನು ಸುರಕ್ಷಿತವಾಗಿ ಸೇರಿಸ್ತಾರೆ ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ನ ಜಸ್ಟ್ ಕಾಮಿಡಿಯಾಗಿ ಹೇಳಿದೆ. ಏನ್ಯಾವ ಥ್ಯಾಂಕ್ ಯು. ಸೊ ಅದೇ ರೀತಿ ಒಂದು ಹಾವೇರಿಯ ಹರನೂರು ಬಣ್ಣದ ಮಠದ ಶ್ರೀ ಅಭಿನವ ರುದ್ರ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭಮೇಳಕ್ಕೆ ಇಲ್ಲಿಂದ ಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಈ ಕುಂಭಮೇಳಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಯಾರಿಗೆ ವಿಚಾರಿಸ್ಬೇಕು, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಸ್ನಾನ ಮಾಡಬೇಕು, ಎಲ್ಲಿ ಉಳ್ಕೋಬೇಕು, ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ಯಾವುದು ಗೊತ್ತಿರೋಲ್ಲ. ಸೊ ಹಾಗಾಗಿ ನೀವು ಏನಾದರೂ ಈ ಒಂದು ಗುರುಗಳ ಜೊತೆಗೆ ಏನು ಶ್ರೀ ಅಭಿನವ ರುದ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಹಾವೇರಿ, ಇವರ ಜೊತೆ ನಿಮಗೆ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ. ಇದು ಬಸ್ ಹೊರಡ್ತಕ್ಕಂಥ ದಿನಾಂಕ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 10ನೇ ತಾರೀಕು ಹೋಗ್ತಾ ಇದೆ. ವಿಶೇಷವಾಗಿರ್ತಕ್ಕಂಥ ಶಾಹಿ ಸ್ನಾನ ಮಾಡಲಿಕ್ಕೆ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. 10 ದಿನಗಳ ಉತ್ತರ ಭಾರತದ ಪ್ರಯೋಗ, ಅಯೋಧ್ಯ, ಕಾಶಿ 6 ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ತಾರೆ. ಕೇವಲ 13,800 ರೂಪಾಯಿ ಇದು ಖರ್ಚು ಆಗುತ್ತೆ ಅಂತ ಹೇಳಲಾಗಿದೆ. ಸೊ ಊಟ ತಿಂಡಿ ವ್ಯವಸ್ಥೆ ಎಲ್ಲದನ್ನು ಕೊಟ್ಟು ನಿಮಗೆ ಅವರು ಕರ್ಕೊಂಡು ಹೋಗ್ತಾರೆ. 13,800 ರೂಪಾಯಿ ಇತ್ತು ಅಂದರೆ ನೀವು ಕುಂಭಮೇಳಕ್ಕೆ ಹೋಗಿ 10 ದಿವಸಗಳ ಪ್ರವಾಸವನ್ನು ಮಾಡಿಕೊಂಡು 6 ಜ್ಯೋತಿರ್ಲಿಂಗ, ಅಯೋಧ್ಯೆ, ಕಾಶಿ ಎಲ್ಲವನ್ನು ನೋಡ್ಕೊಂಬರ್ಬೋದು. ಅದೇ ರೀತಿ
ಈ ಒಂದು ಶಾಹಿ ಸ್ನಾನ ಅಥವಾ ಪುಣ್ಯ ಸ್ನಾನ ಅಂತ ನಾವೇನು ಕರಿತೀವಿ ಮಹಾಕುಂಭಮೇಳದಲ್ಲಿ, ಈ ಸ್ನಾನವನ್ನು ಕೂಡ ನೀವು ಮುಗಿಸ್ಕೊಂಡು ಬರ್ಬೋದು. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀಡ್ತಾ ಇದ್ದೀನಿ, ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಗುರುಗಳನ್ನು ಸಂಪರ್ಕ ಮಾಡಿ. 8904246847. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 890424468447. ಬಸ್ಗಳು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಿಂದ ಹೊರಡುತ್ತೆ ಅಂತ ಹೇಳಲಾಗಿದೆ. ಫೆಬ್ರವರಿ 10ನೇ ತಾರೀಕು ಹೊರಡ್ತಾರೆ. ಸೊ ಮಹಾಕುಂಭಮೇಳಕ್ಕೆ ಅವರು ಹೋಗ್ತಾ ಇದ್ದಾರೆ. ಯಾರಿಗೆಲ್ಲ ಆಸಕ್ತಿ ಇದೆ ಮಹಾಕುಂಭಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೂ ಹೋಗಬೇಕು ಅಂತ ಆಸೆ ಇರುತ್ತೆ, ಸೊ ನಿಮಗೊಂದು ಒಳ್ಳೆ ಪ್ರೈಸನ್ನು ಅವರು ಇದು ಮಾಡಿದ್ದಾರೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗಲಿ, ಆ ಭಗವಂತನ ದರ್ಶನ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಮತ್ತಷ್ಟು ವಿಚಾರಗಳನ್ನು ತಿಳಿಸೋದಿದೆ, ಕುಂಭಮೇಳದ ಕುರಿತಾಗಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ತಿಳಿಸೋದಿದೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರು, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸೊ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ನಾಳೆ ಇವತ್ತಿಂದ ಜನವರಿ 20ರಿಂದ 24ರವರೆಗೆ ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಕಲಾ ಗ್ಯಾಲರಿಯಲ್ಲಿ ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ. ಸೊ ದಯವಿಟ್ಟು ಮಿಸ್ ಮಾಡ್ಕೊಳ್ಳದೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿರ್ತಕ್ಕಂಥ ಚಿತ್ರಕಲೆಗಳನ್ನು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಚಿತ್ರಕಲಾ ಪ್ರದರ್ಶನ ಹಾಗೂ ಪ್ರಾತ್ಯಕ್ಷತೆ ಕೂಡ ಇರುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಜನವರಿ 20 ಅಂದರೆ ಇವತ್ತು ಮಧ್ಯಾಹ್ನ 12:30ಕ್ಕೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BD ಕುಂಬಾರ್ ಅವರು ಚಿತ್ರಕಲಾ ಪ್ರದರ್ಶನ ಮತ್ತು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಏಕೆಂದರೆ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಬೆಸ್ಟ್ ಚಿತ್ರಕಲಾ ಪ್ರದರ್ಶನಗಳನ್ನು ನಿಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹೋಗಿ ಬನ್ನಿ ಅಂತ ನಾನು ವಿಶ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, PUC ಮತ್ತು ಡಿಗ್ರಿ ಪಾಸಾದವರಿಗೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನಲ್ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಆಹ್ವಾನವನ್ನು ಮಾಡಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಮತ್ತು ಸೂಪ್ರಿಡೆಂಟ್ ಆಗಿರ್ತಕ್ಕಂಥ ಒಂದು ಜಾಬ್ಸ್ಗಳು ಖಾಲಿ ಇದ್ದಾವೆ. ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಅಂಥೇಳಿ ಹೇಳಲಾಗಿದೆ. ಸೊ ದಯವಿಟ್ಟು ಯಾರೆಲ್ಲ ಆಸಕ್ತಿ ಇದೆ ದಯವಿಟ್ಟು ಇದಕ್ಕೆ ಅರ್ಜಿಯನ್ನು ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಉದ್ಯೋಗ ವಾರ್ತೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ. ನಾನ್ ಜಸ್ಟ್ ಈಗ ಶೋಭಾ ಅಂತ ಮಾಡಿದ್ದೆ ಇಲ್ರಿ ಸರ್. ಹಾಂ ಹೇಳಿಮ್ಮ. ನಾವ್ ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಮಾತಾಡಕ್ ಭಯ ಆಗ್ತಿತ್ರಿ ಸರ್. ಅದಕ್ಕೆ ಸರಿಯಾಗಿ ಮಾತಾಡಕ್ ಆಗ್ತಿಲ್ಲ. ಇನ್ಮೇಲಿಂದ ಮತ್ತೆ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಈಶ್ವರ ಅಂದ್ರೆ ಬಹಳ ಇಷ್ಟ ರೀ ಸರ್. ಈಶ್ವರ ಪ್ರಸಾದ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಸರ್. ಹೇಳ್ರಿಮ್ಮ, ಹೇಳಿ. ಸರ್, ಒಂದು 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 ಜಾಮೂನ್ ಬಟ್ಟಲ್ಲಿ ಒಂದ್ ಬಟ್ಲ ಫುಲ್ ಗೋಧಿ ಹಿಟ್ಟನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಅದಕ್ಕೆ ಒಂದ್ ಬಟ್ಲ ಫುಲ್ ಬೆಲ್ಲ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸ್ ಮಾಡ್ಬೇಕ್ರಿ ಸರ್. ಅದು ಫುಲ್ ಘಮ ಘಮ ಅನ್ನೋ ತರ ಸ್ಮೆಲ್ ಬಂದ್ರೆ ಮನೆಗೆ ಈಶ್ವರಿಗೆ ತುಂಬಾ ಇಷ್ಟ ರೀ ಸರ್ ಅದು. ಓಕೆ. ಅದು ನಾನು ಪ್ರತಿ ಸೋಮವಾರ ಈಗ್ಲೂ ಪ್ರತಿ ಸೋಮವಾರ ಮಾಡ್ತೀನಿ ಸರ್. ಓಕೆ. ಸೊ ಇದು ಶಂಭುಲಿಂಗ ಪೂಜೆ ಅಂತ ಹೇಳ್ತಾರಲ್ಲ, ಅಂದ ತಕ್ಷಣ ನನಗೆ ಸಡನ್ಲಿ ನೆನ್ನೆದು ಕ್ಲಾಸ್ ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ಹಂಗೆ ಹೇಳ್ದೆ ಸರ್. ಹೇಳಿ. ಇದು 16 ಸೋಮವಾರ ಪೂಜೆ ವ್ರತ ಮಾಡ್ತಾರಲ್ಲ, ಆ ಟೈಮಲ್ಲೂ ಮಾಡ್ತಾರಲ್ವಾ ಇದನ್ನ? ಅದು ನಾನ್ ಮಾಡಿದ್ದೆ ರೀ ಸರ್. ಮದ್ವೆಕ್ಕಿಂತ ಮುಂಚೆ 16 ಸೋಮವಾರ ವ್ರತ ಎಲ್ಲ ಮಾಡಿದ್ದೆ. ಇವಾಗ ಸುಮ್ನೆ ಪ್ರತಿ ಸೋಮವಾರ ಪ್ರಸಾದ ಮಾಡಿಟ್ಟು ಮಾಮೂಲಿ ಪೂಜೆ ಮಾಡ್ತೀನಿ ಸರ್. ಒಳ್ಳೇದಾಗ್ಲಿಮ್ಮ. ಸೊ ಈಶ್ವರನ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿಗೆ ಆ ಭಗವಂತ ಭೋಲೆನಾಥ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಸರ್, ಫೆಬ್ರವರಿ 2ಕ್ಕೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಐತ್ರಿ ಸರ್. ಅಡ್ವಾನ್ಸ್ ಆಗಿ ವಿಶ್ ಮಾಡ್ರಿ. ಖಂಡಿತಮ್ಮ. ಸೊ ನಿಮ್ಮ ಮನೆಯವ್ರ ಹೆಸರು ಹೇಳ್ಬಿಡಿ. ಎನ್ ರಾಜಶೇಖರ್ ಅಂತ. ಎನ್ ರಾಜಶೇಖರ್. ನಿಮ್ಮದು ಏನು ಹೇಳಿದ್ರಿ? ಶೋಭಾ. ಸೊ ರಾಜಶೇಖರ್ ಮತ್ತು ಶೋಭಾ ದಂಪತಿಗಳಿಗೆ ಫೆಬ್ರವರಿ 2ನೇ ತಾರೀಕು ಅವ್ರದ್ದು ವಿವಾಹ ವಾರ್ಷಿಕೋತ್ಸವ ಇದೆ. ಸೊ ಅಡ್ವಾನ್ಸ್ ಆಗಿ ಅವರಿಗೆ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸೋಣ. ಭಗವಂತ ನಿಮ್ಮನ್ನು ಹೀಗೆ 100 ಕಾಲ ಜೊತೆಯಾಗಿ ಹೇಳೋ ಹಾಗೆ ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂಥೇಳಿ ಶುಭ ಹಾರೈಸ್ತಾ ಇದ್ದೀನಿ. ಸಾಧ್ಯವಾದರೆ ಫೆಬ್ರವರಿ 1ನೇ ತಾರೀಕು ನಮಗೆ ನಿಮ್ಮ ಒಂದು ಜೋಡಿಯಾಗಿರ್ತಕ್ಕಂಥ ಫೋಟೋಸ್ ಕಳಿಸ್ಕೊಡಿ, ಅಥವಾ ಪುಟ್ಟದಾಗಿರ್ತಕ್ಕಂಥ ಒಂದು 30 ಸೆಕೆಂಡ್ಸ್ ಇಲ್ಲ 50 ಸೆಕೆಂಡ್ಸ್ ಇರ್ತಕ್ಕಂಥ ವಿಡಿಯೋ ಕಳಿಸ್ಕೊಡಿ. ಸೊ ನಮ್ಮ V1 ವಾಹಿನಿಯಲ್ಲಿ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮಾ. ಸರಿ ಸರ್, ಕಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ರೀ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ಕ್ವಶನ್ ಕೇಳ್ರಿ, ಟ್ರೈ ಮಾಡ್ತೀನಿ. ಖಂಡಿತ. ಧನ್ಯವಾದಗಳು ಮಾ. ಸರಿ ಸರ್, ಥ್ಯಾಂಕ್ಸ್ ರೀ. ನಮಸ್ಕಾರ ರೀ. ನಮಸ್ತೆ ಮಾ. ಎಸ್ ವೀಕ್ಷಕರೇ, ಸೊ ಇನ್ನೊಂದು ಗುಡ್ ನ್ಯೂಸ್ ಬರ್ತಾ ಇದೆ. ಸೊ ಇನ್ನು ಮುಂದೆ ಯಾರಾದರೂ ವೃದ್ಧಾಶ್ರಮಕ್ಕೆ ತಂದೆ ತಾಯಿ ಸೇರಿಸಿದರೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂತ ಹೇಳಲಾಗಿದೆ. ಸೊ ಬಹುಶಃ ಇದು ಒನ್ ಆಫ್ ದ
ಇಯರ್ದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅಥವಾ ಈ ಮಿಲೇನಿಯಮ್ದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಕಷ್ಟಪಟ್ಟು 9 ತಿಂಗಳು ಹೊತ್ತು ತಾಯಿ ಒಂದು ಮಗುವಿಗೆ ಜನ್ಮ ನೀಡಿದ್ರೆ ಆ ಮಗು ಭೂಮಿಗೆ ಬಂದಾಗಿಂದ 25-30 ವರ್ಷ ಅವನ ಸ್ವಂತ ಕಾಲ ಮೇಲೆ ಅವನು ನಿಂತ್ಕೊಳ್ಳೋವರೆಗೂ ಕೂಡ ಅವನ ಬೇಕು ಬೇಡಗಳನ್ನು ಈ ತಂದೆ ತಾಯಿ ಎಷ್ಟರ ಮಟ್ಟಿಗೆ ನೋಡ್ಕೊಳ್ತಾರೆ ಅಂದರೆ ಬಹುಶಃ ಅದನ್ನು ಶಬ್ದಗಳಲ್ಲಿ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪನ ಮೇಲೆ ಒಂದು ಕಾಮೆಂಟನ್ನು ಹೇಳ್ತಾರೆ, ಆತ ತನಗೆ ತಾನು ತೊಗೋಬೇಕು ಅಂದರೆ ತುಂಬ ಬಡವ ಅಂತೆ, ಅದೇ ರೀತಿ ತನ್ನ ಕುಟುಂಬಕ್ಕೆ ತನ್ನ ಮಕ್ಕಳಿಗೆ ತನ್ನ ಹೆಂಡತಿ ಕೊಡಿಸ್ಬೇಕು ಅಂದರೆ ಆತ ತುಂಬ ದೊಡ್ಡ ಶ್ರೀಮಂತ ಅಂತೆ. ಸೊ ಇದು ಅಪ್ಪನ ಒಂದು ಮಾತಾದರೆ, ತಾಯಿ ಮನೇಲಿ ಏನಾದ್ರು ತಿನ್ನೋದಕ್ಕೆ ಕಡಿಮೆ ಇತ್ತು ಅಂದ್ಬಿಟ್ರೆ ಆ ತಾಯಿ ಅವತ್ತು ಹೇಳ್ತಾಳಂತೆ, ಇವತ್ತು ನಂದು ಉಪವಾಸ ಅಥವಾ ನನಗೆ ಹೊಟ್ಟೆ ಸರಿಯಿಲ್ಲ, ನಾನು ತಿಂದೆಲ್ಲ ನೀವು ತಿನ್ನಿ ಅಂಥೇಳಿ. ಸೊ ಇದು ನಿಜವಾಗ್ಲೂ ಕೂಡ ತಂದೆ ತಾಯಿ ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಆ ಮಕ್ಕಳ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ತಂದೆ ತಾಯಿಯನ್ನ ತುಂಬ ಜನ ಈ ಹಾಳಾಗಿರ್ತಕ್ಕಂಥ ಅನಾಥಾಶ್ರಮಗಳಿಗೆ ಸೇರಿಸಿ ಅವರಿಗೆ ಎಲ್ಲೋ ಒಂದು ಕಡೆ ಕೊನೆಯ ದಿನಗಳನ್ನು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಕಳೆಯೋ ಹಾಗೆ ಮಾಡ್ತಾರೆ. ಸೊ ಅಂಥ ಒಂದು ಪರಿಸ್ಥಿತಿಗೆ ತಳ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ. ಏನು ಅಂದರೆ, ಯಾರೆಲ್ಲ ತಮ್ಮ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಕಳಿಸ್ತೀರಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂಥೇಳಿ ಪೊಲೀಸ್ ಮಹಾ ಆಯುಕ್ತರು ತಿಳಿಸಿದ್ದಾರೆ. ಒಂದೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮಾ, ಹೇಳಿ. ಆರಾಮದಿರಪ್ಪ? ಹಾಂ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾವು ಚೆನ್ನಾಗದವಪ್ಪ. ತಿಂಡಿ ಆಯ್ತಾ? ಆ ಬ್ಯಾಂಕಿಂದ ಒಂದು ಹೇಳ್ದಲ್ಲಪ್ಪ, ಬಹಳ ಖುಷಿ ಆಯ್ತು ನನಗೆ ಮೊನ್ನೆಗ. ಹಾಂ, ಬ್ಯಾಂಕಿಗೆ ಹೋದಬೇಕು ನಾವು, ಅದು ಸ್ವಲ್ಪ ಸರಿಯಾಗಿ ಇದು ಮಾಡ್ತಿಲ್ಲ, ಅದಕ್ಕೆ ಬಹಳ ಖುಷಿ ಆಯ್ತು. ಆಗಲಿ ನಾನು ಎಲ್ಲ ಬ್ಯಾಂಕ್ನವ್ರಿಗೂ ಹೇಳ್ತೀನಿ. ಸೊ ದಯವಿಟ್ಟು ಒಂಚೂರು ವಯಸ್ಸಾದವ್ರು ಬಂದಾಗ ಅವ್ರನ್ನ ಒಂಚೂರು ಪ್ರೀತಿಯಿಂದ ಕೂರಿಸಿ ಮಾತಾಡಿಸಿ ಅವರ ಚಲನ್ಗಳನ್ನು ಒಂದು ಫಾರಮ್ಗಳನ್ನು ತುಂಬಿಕೊಡಿ ಅಂತ ನಾನು ಮತ್ತೆ ಹೇಳ್ತೀನಿ ಎಲ್ರಿಗೂ. ಅವ್ರು ಮಾತಾಡೋದು ಬೇಡಪ್ಪ, ನಮ್ಗೆ ಹೇಳಿದ್ದೊಂದು ಕೆಲಸ ಮಾಡಿಕೊಟ್ರೆ ಸಾಕಲ್ಲ. ಮಾಡ್ಕೊಡ್ತಾರೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ವಿವನ್ ವಾಹಿನಿ ವತಿಯಿಂದ. ಸೊ ಸಮಾಜದಲ್ಲಿ ಬದಲಾವಣೆ ತರೋ ನಿಟ್ಟಿನಲ್ಲಿ ನಾವಂತೂ ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮೂಲಕ ಇನ್ನೊಂದ್ಸಲ ಕೇಳ್ಕೊಳ್ತಿದ್ದೀನಿ. ದಾವಣಗೆರೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ನವ್ರದ್ದು ಕೇಳ್ಕೊಳ್ತಿದ್ದೀನಿ. ಸೊ ನಿಮ್ಮ ಹತ್ರ ಯಾರಾದರೂ ವಯಸ್ಸಾದವರು, ಅನಕ್ಷರಸ್ಥರು ಯಾರೇ ಬಂದರೂ ಕೂಡ ಒಂದೆರಡು ಅಕ್ಷರ ಪ್ರೀತಿಯಿಂದ ಮಾತಾಡಿ ದಯವಿಟ್ಟು ಅವ್ರ ಕೆಲಸ ಏನಾಗಬೇಕಿದೆ ಅದನ್ನು ಮಾಡಿಕೊಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಆತಪ್ಪ, ಒಳ್ಳೇದು ಮಾಡ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ದೇವ್ರು ನಿನ್ನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿಮ್ಮ. ನಮಸ್ಕಾರಮ್ಮ, ಥ್ಯಾಂಕ್ ಯು. ಅದೇ ಆಶೀರ್ವಾದ ದಾವಣಗೆರೆ ದುರ್ಗಮ್ಮನ ಆಶೀರ್ವಾದ ಇರ್ಲಪ್ಪ. ಆಗ್ಲಿಮ್ಮ, ಆಗಲಿ. ಧನ್ಯವಾದಗಳಮ್ಮ. ನಿಮ್ಮ ಆಯನರಿಗೆ ಓಟ್ರಿಗೂ ಧನ್ಯವಾದಗಳು. ಆಗ್ಲಿಮ್ಮ, ಆಗಲಿ. ನಿಮಗೂ ಕೂಡ ಧನ್ಯವಾದಗಳಮ್ಮ. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ವಯಸ್ಸಾಗಿರ್ತಕ್ಕಂಥವ್ರನ್ನ ಯಾರು ಕೀಳಾಗಿ ಕಾಣಬೇಡಿ, ಅವ್ರಿಗೊಂದಷ್ಟು ಪ್ರೀತಿ ಮಮಕಾರದಿಂದ ಮಾತಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಸಂಕ್ರಾಂತಿಗೆ ಅಳಿಯನನ್ನು ಮನೆಗೆ ಊಟಕ್ಕೆ ಕರಿತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಕೇರಳ ಕಡೆ ಸಂಕ್ರಾಂತಿನ ಅತ್ಯಂತ ವಿಶೇಷವಾಗಿ ಆಚರಿಸ್ತಾರೆ. ಏನು ವಿಶೇಷ ಅಂತ ಹೇಳೋದಾದರೆ, ಸೊ ಒಬ್ಬ ಅಳಿಯನಿಗೆ, ಮನೆಗೆ ಬರ್ತಕ್ಕಂಥ ಅಳಿಯನಿಗೆ ಹೊಸದಾಗಿ ಮದುವೆ ಆದಾಗ ಎಷ್ಟು ಥರ ಅಡುಗೆ ಮಾಡ್ಬೋದು? 5, 10, 20, 30 ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಕೇರಳದ ಒಂದು ಕುಟುಂಬ 630 ಭಕ್ಷ್ಯಗಳನ್ನು ಮಾಡಿ ಅಳಿಯನಿಗೆ ಊಟ ಕರೆದಿದೆ ಅಂತೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಏನಂದ್ರೆ ಸಹ ನೀವು ತುಂಬಾ ಚೆನ್ನಾಗಿ ನ್ಯಾಯಿಸ್ಕೊಡ್ತಿದ್ದೀರಿ, ಎಷ್ಟು ಒಳ್ಳೊಳ್ಳೆ ವಿಷಯಗಳು ಹೇಳ್ತಿದ್ದೀರಿ. ನಿಮ್ ನೋಡಿದ್ರೆ ಹೆಮ್ಮೆ ಅನಿಸ್ತೈತಿ. ಎಷ್ಟು ಒಳ್ಳೆ ಮಗ ಹುಟ್ಟಿದೀಯ ತಾಯಿಗೆ, ಅದ್ನ ಹೇಳ್ಬೇಕು ಅನಿಸ್ತು, ಅದಕ್ಕೆ ಮಾಡಿದ್ವಿ ಸರ್. ನೀವಿಲ್ಲ, ತುಂಬಾ ಖುಷಿ ಆಯ್ತಮ್ಮ. ಸೊ ನಿಮ್ಮಂತ ದೊಡ್ಡವ್ರ ಜೊತೆ ಮಾತಾಡೋದೇ ನನ್ನ ಪುಣ್ಯ ಅಂತ ಅನ್ಕೊಳ್ತೀನಿ. ಎಲ್ಲ ಹೆಂಗ್ ತಿಳ್ಕೊಂಡಿದ್ದಿ ಬಿಡಿ, ಈ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದೀಯ. ಧನ್ಯವಾದಗಳು. ಭಾರಿ ಖುಷಿ ಅನಿಸ್ತು ನಿಮ್ಮನ್ನ ನೋಡಿ. ಆಗ್ಲಿಮ್ಮ. ಅಷ್ಟೇ ಸಹ, ಇನ್ನೇನಲ್ಲ, ಅದ್ನ ಹೇಳ್ಬೇಕು ಅನ್ಸ್ತು, ಮಾಡ್ದೆ ಅಷ್ಟೇ. ಆಗ್ಲಿಮ್ಮ, ಆಗ್ಲಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಹೊತ್ತೊತ್ತಿಗೆ ಊಟ ಮಾಡಿ ಖುಷಿ ಆಗಿರಿ, ಆಯ್ತಾ? ಇಲ್ಲ ಸರ್, ಚೆನ್ನಾಗದಾನಿ. ನಾವು ಬಂದ ಸಹ ನನಗೆ ಅಲ್ಲ. ಎಷ್ಟು ವರ್ಷ? ಹಲೋ ಅಮ್ಮ, ಹೇಳಿ. 47 ವರ್ಷ ನಡೀತೈತಿ. ನೋವು ಬಂದದ ಸರ್, ಅದನ್ನ ಬಿಟ್ರೆ ಏನೆಲ್ಲ ಆರೋಗ್ಯ ಚೆನ್ನಾಗಿದೆ ಸರ್. ಬಿಸಿ ಊಟನೇ ಮಾಡ್ತಾನಿ 3 ಹೊತ್ತು. ಆಯ್ತು. ಹಿಂಗೆ 100 ಕಾಲ ಸಂತೋಷವಾಗಿರ್ರಿ, ಆರಾಮಾಗಿರ್ರಿ ಅಷ್ಟೇ, ಆಯ್ತಾ? ಬಹಳ ಚೆನ್ನಾಗಿ ನೆಸ್ಕೊಡ್ತಿದ್ವಿ, ಒಳ್ಳೊಳ್ಳೆ ಮಾತುಗಳು. ಈ ವಯಸ್ಸಿಗೆ ಎಷ್ಟು ಒಳ್ಳೆ ಎಲ್ಲ ತಿಳ್ಕೊಂಡಿದ್ದೀರಲ್ಲ, ಖುಷಿ ಅನಿಸ್ತು ಸರ್ ನಿಮ್ಮನ್ನ ನೋಡಿ, ಅದಕ್ಕೆ ಮಾಡಿದೆ. ತುಂಬಾ ಖುಷಿ ಆಯ್ತಮ್ಮ, ನಿಮ್ಮ ಮಾತನ್ನ ಕೇಳಿಸ್ಕೊಂಡು ನನಗಿನ್ನಷ್ಟು ಖುಷಿ ಆಯ್ತು. ಸೊ ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳಮ್ಮ. ಹಿಂಗೆ ಕರೆ ಮಾಡ್ತಾ ಇರಿ, ಆಯ್ತಾ?
ನಮಸ್ಕಾರಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಸೊ ಮೈಸೂರಿನಲ್ಲಿ ಉಚಿತ ಪ್ರೌಢಶಾಲೆ ಮತ್ತು ಹಾಸ್ಟೆಲ್ನ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ ಪ್ರತಿಷ್ಠಿತ DCM ಶಿಕ್ಷಣ ಸಂಸ್ಥೆಯ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ವಸತಿ, ಊಟ ಎಲ್ಲ ವ್ಯವಸ್ಥೆ ಉಚಿತವಾಗಿ ಕೊಡ್ತಾರಂತೆ. ಸೊ ದಯವಿಟ್ಟು ಯೂಸ್ ಮಾಡಿಕೊಳ್ಳಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಹೇಳಿಮ್ಮ. ಸರ್. ಹಲೋ ಹಲೋ, ಹೇಳಿಮ್ಮ, ತಮ್ಮ ಹೆಸರು? ನಾಗರತ್ನ ಅಂತ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಭಾಳ ದಿನ ಆಯ್ತು ಮಾಡಿದ್ದಿಲ್ಲ. ಓಕೆ ಅಮ್ಮ, ನಿಮ್ಮದು ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಬಹುಶಃ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ. ಇಲ್ಲ, ಇನ್ನೂ ಒಂದು ಸ್ವಲ್ಪ ಹಾಗೆ ಇದೆ ಅಮ್ಮ. ಹೇಳಿಮ್ಮ, ಹೇಳಿ. ಮತ್ತೆ ಯಾರಾದ್ರೂ ಶುಭಾಶಯ ಹೇಳೋದೇನಾರು ಇದೆಯಾ? ಗೊತ್ತಮ್ಮ, ಗೊತ್ತು. ನೆನಪಿದೆ ಅಮ್ಮ, ನೆನಪಿದೆ. ತಿಂಡಿ ಆಯ್ತಾ ನಿಮ್ಮದು? ತಿಂಡಿ ಆಯ್ತಾ ಅಂದೆ. ಇಲ್ಲಮ್ಮ, ಇನ್ಮೇಲೆ ಮಾಡಬೇಕು. ಆರಾಮಾಗಿದ್ದೀರಾ ಅಲ್ವಾ? ಏನು ಚಿಂತೆ ಮಾಡಬೇಡಿ, ಎಲ್ಲ ನಾರ್ಮಲ್ ಆಗಿರುತ್ತೆ, ಎಲ್ಲ ಒಳ್ಳೇದಾಗತ್ತೆ. ಸೊ ನೀವೆಷ್ಟು ಖುಷಿಯಾಗಿರ್ತೀರೋ ಅಷ್ಟು ನಿಮ್ಮ ಒಂದು ಮಗುನೂ ಖುಷಿಯಾಗಿರುತ್ತೆ ಹೊಟ್ಟೆಯಲ್ಲಿ, ಆಯ್ತಾ? ಏನು ಬೇಜಾರು ಏನೂ ಆಗಲ್ಲ, ಏನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆ ದೇವ್ರ ಮೇಲೆ ಭಾರ ಹಾಕಿ ಖುಷಿಯಿಂದ ಹೋಗಿ ಬನ್ನಿ, ಒಳ್ಳೇದಾಗತ್ತೆ, ಆಯ್ತಾ? ಹಾಂ, ನಗ್ನಗ್ತಾ ಖುಷಿಯಾಗಿರ್ಬೇಕು. ಹಾಂ, ಒಳ್ಳೇದಾಗಲಿ ನಿಮ್ಮ. ಧನ್ಯವಾದಗಳು. ಹಾಂ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಉಚಿತ ಹಾಸ್ಟೆಲ್ ಮತ್ತು ಶಾಲೆಗೋಸ್ಕರ ಯಾರೆಲ್ಲ ಹೋಗಬೇಕು ಅಂತಿದ್ದೀರಿ ಅವ್ರಿಗೊಂದು ಕಾಂಟ್ಯಾಕ್ಟ್ ನಂಬರ್ನ ನೀಡ್ತಾ ಇದ್ದೀನಿ. 9480216657 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅಂಥೇಳಿ. ಸೊ ನಿಮ್ಮ ಎಲ್ಲ ಶಾಲೆಯ ಫೀಸು, ನಿಮಗೆ ಉಳ್ಕೊಳೋ ವ್ಯವಸ್ಥೆ ಎಲ್ಲದನ್ನು ಕೂಡ ಅವರು ಉಚಿತವಾಗಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇಂಥ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ. ಯಾರೆಲ್ಲ ಬಡವರು ಇದ್ದೀರಿ ಅಥವಾ ಸ್ವಲ್ಪ ಹಣಕಾಸಿನ ತೊಂದರೆ ಇದ್ದೀರಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಅಥವಾ ನಿಮಗೆ ಅದರ ಅವಶ್ಯಕತೆ ಇಲ್ಲಾಂದರೆ ಯಾರಿಗಾದರೂ ತಿಳಿಸ್ಕೊಡಿ. ನಾನು ನಂಬರ್ನ ಅಪ್ಡೇಟ್ ಮಾಡಿದ್ದೀನಿ ಸಾಯಂಕಾಲ ಕಾರ್ಯಕ್ರಮದಲ್ಲಿ, ಮತ್ತೆ ನಂಬರ್ ನಿಮಗೆ ಸಾಯಂಕಾಲ ಸಿಗುತ್ತೆ. ಇಲ್ಲ ಅದ್ರ ಜೊತೆ ಯೂಟ್ಯೂಬಲ್ಲೂ ಕೂಡ ಈ ನಂಬರ್ ಒಂದು ಅಪ್ಡೇಟ್ ಆಗುತ್ತೆ. ಸೊ ಯಾರ್ಯಾರಿಗೆ ಉದ್ಯೋಗದ ವಾರ್ತೆ ಆಗಿರ್ಬೋದು ಅಥವಾ ಈ ರೀತಿ ಒಂದು ಹಾಸ್ಟೆಲ್ ಮತ್ತು ಎಜುಕೇಷನ್ಸ್ಗೆ ಸಂಬಂಧಪಟ್ಟಂತಹ ಸಹಾಯ ಆಗುತ್ತೆ. ದಯವಿಟ್ಟು ಎಲ್ರಿಗೂ ತಿಳಿಸಿ. ನಾವೆಲ್ಲರೂ ಸೇರಿ ವಸುದೈವ ಕುಟುಂಬ ಅನ್ನೋ ಹಾಗೆ ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಕೇಳ್ಕೊಳ್ತಾ ಇಂದಿನಂತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು ಅಂತ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಕೇಳ್ಕೊಳ್ತೀನಿ. ಶುಭಮಸ್ತು.